ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಪೋ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ಎಲ್ಲ ನಾವು ಖಗೋಳದ ಬಗ್ಗೆ, ಗ್ರಹಗಳ ವಾಹನ, ಅದು ಸಾಂಕೇತಿಕ ಹೇಗೆ, ಅದರ ಬೆಳಕಿನ ಸಂಚಾರ ಹೇಗೆ ಇತ್ಯಾದಿಗಳನ್ನು ನೋಡಿದೆವು. ಈಗ ನಾವು ಅಲ್ಲಿಂದ ಮುಂದುವರಿತಾ ಇದ್ದೇವೆ. ಯಶ್ಚಾಸೌ ತಪತೆ ಸೂರ್ಯಃ ಸೋಪಪಿಬತಿ ರಶ್ಮಿಭಿಃ ಸಹಸ್ರಪಾದಸ್ತ್ವೇಷೋಗ್ನಿ ರಕ್ತಕುಂಭನಿಭಸ್ತುತಃ. ಬೆಳಗುವ ಸೂರ್ಯ ತನ್ನ ಕಿರಣಗಳಿಂದ ನೀರನ್ನು ಹೀರ್ತಾನೆ. ಆದತ್ತೇ ಸತು ನಾಡೀನಾಂ ಸಹಸ್ರೇಣ ಸಮಂತತಃ. ನಾಡಿ ಅಂದರೆ ಪೈಪ್, ಸಾವಿರಾರು ಪೈಪ್ಗಳಿಂದ ಹೀರ್ತಾನೆ ಅಂತ ಒಂದು ರೂಪಕ. ಅಕ್ಷರಶಃ ಆ ಬಾಟ್ಲಲ್ಲಿ ಇಟ್ಟಿರುವ ಏನಂತಾರದನ್ನ ಸ್ಟ್ರಾ ಅಂತ ಅರ್ಥ ಅಲ್ಲ, ಹೀರ್ತಾನೆ. ಅಪೋ ನದಿ ಸಮುದ್ರೇಭ್ಯೋ ಹೃದಕೂಪೇಭ್ಯ ಏವ ಚ ತಸ್ಯ ರಶ್ಮಿ ಸಹಸ್ರೇಣ ಶೀತವರ್ಷ್ಣೋಶ್ರ ನಿಸ್ರವಃ. ಅದನ್ನೇ ಜನರಿಗೆ ಕೊಡ್ತಾನೆ. ಆವಾಗ ಏನಾಗತ್ತೆ, ಅದನ್ನೇ ಜನರಿಗೆ ಕೊಟ್ಟಾಗ ಆ ಶೀತ, ಮಳೆ ಎಲ್ಲವೂ ಕೂಡ ಆಗಿ ಬರುತ್ತೆ. ಚಂದನಾಶ್ಚೈವ ಮೇಧ್ಯಾಶ್ಚ ಕೇತನಾಶ್ಚೇತನಾಸ್ತಥಾ ಅಮೃತಾ ಜೀವನಾಃ ಸರ್ವಾಃ ರಶ್ಮಯೋ ವೃಷ್ಟಿಸರ್ಜನಾಃ. ಆ ಕಿರಣಗಳೇ ಒಂದು ಸೊಗಸು. ಹೇಳ್ತಾರೆ ಚಿತ್ರಮೂರ್ತಯ ಅಂತ. ಅದು ಆಶ್ಚರ್ಯ. ಬೆಂಕಿಯ ಕದಿರು, ಬೆಂಗದಿರ, ಬಿಸಿ ಬೆಳಕು. ಆ ಬಿಸಿ ಬೆಳಕಿನ ಕಿರಣಗಳು ಚಂದನಾಹ, ಅದನ್ನು ಚಂದನ ಅಂತ ಕರೀತಾರೆ. ಯಾಕೆ ಅಂದರೆ ಆ ವಸ್ತುವಿನಿಂದ ನೀರನ್ನು ಹೊರತಂದು ಪರಿಮಳ ಬೀರುವಂತೆ ಮಾಡುವಂಥದ್ದು ಸೂರ್ಯನ ಕಿರಣವೇ. ಆದ್ದರಿಂದಾಗಿ ಅದನ್ನು ಚಂದನ ಅಂತ ಕರೀತಾರೆ. ಮೇಧ್ಯಾಹ ಪವಿತ್ರ, ನೀರಿನ ದೋಷಗಳನ್ನೆಲ್ಲ ಅದೇ ಪರಿಹಾರ ಮಾಡುತ್ತೆ. ಸೂರ್ಯ ಒಂದಿಲ್ಲ ಅಂತಂದಿದ್ರೆ ನಾವು ಮಾಡುವ ಕಸಕ್ಕೆ ಏನಾಗಬೇಡ ನೀರು, ಅದರಿಂದಾಗಿ ನೀರನ್ನು ಪವಿತ್ರ ಮಾಡುತ್ತವೆ. ಕೇತನಾಹ, ಆಗಸದಲ್ಲಿ ನೀರಿನ ಅಂಶ ಉಳಿಲಿಕ್ಕೆ ಅದೇ ನೆಲೆ. ಚೇತನಾಹ, ಜನರಿಗೆ ಪ್ರಜ್ಞೆಯನ್ನು ಕೊಡುವಂಥದ್ದು. ಚಿತಿ ಸಂಜ್ಞಾನೆ ಅಂತ ಧಾತು. ಅಮೃತಾ ಜೀವನಾಃ ಸರ್ವಾಃ ರಶ್ಮಯೋ ವೃಷ್ಟಿಸರ್ಜನಾಃ. ಆ ಕಿರಣಗಳು ಅಮೃತಾಃ, ಎಂದೆಂದೂ ಇರುವಂಥವುಗಳು. ಜೀವನಾಃ, ಬಾಳು ನೀಡುವಂಥವುಗಳು. ಹಿಮೋದ್ಭವಾಶ್ಚತೇನ್ಯೋನ್ಯಂ ರಶ್ಮಯಸ್ತ್ರಿಂಶತ ಸ್ಮೃತಾಃ. ಹಿಮವನ್ನು ಉಂಟು ಮಾಡುವವುಗಳು ಅವುಗಳೇ, ಹಿಮವನ್ನು ಕರಗಿಸುವಂಥವುಗಳು ಅವುಗಳೇ. ಹೀಗೆ ಹಲವಾರು ತರಹದ ಕಾರ್ಯಗಳನ್ನು ಅದು ಮಾಡುತ್ತವೆ, ಕಿರಣಗಳು ಮಾಡುತ್ತವೆ. ಸೂರ್ಯನ ಕಿರಣಗಳು ಎಷ್ಟು ಅದ್ಭುತ. ಅದನ್ನು ನೆನಪಿಸಿಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಏತಾ ಮಧ್ಯಾಸ್ತಥಾನ್ಯಾಶ್ಚ ಹರಾದಿನ್ಯೋ ಹಿಮಸರ್ಜನಾಃ. ಈ ಸೂರ್ಯನ ಕಿರಣಗಳು
ಏನಾಗುತ್ತೆ, ಸ್ವಲ್ಪ ಭಾಗವನ್ನು ನಿಧಾನವಾಗಿ ಕ್ರಮಿಸ್ತವೆ. ಸೂರ್ಯನ ಸಂಚಾರ ಅಂತ ಹೇಳಿದರೆ ಒಂದು ಕುದುರೆ ಓಡ್ತಾ ಇರುತ್ತೆ, ಟಕೋ ಟಕೋ ಅಂತ ಹೇಳಿ ಸೌಂಡ್ ಬರುತ್ತೆ, ಆ ತರಹ ಎಲ್ಲ ಅಂದ್ಕೊಳ್ಬೇಡಿ. ಅದಕ್ಕೆ ಭೂಮ್ಯರ್ಧೇಚ ತಥಾ ಪರೆ ಅಂತ. ಏತೇನ ಕ್ರಮಯೋಗೇನ ಭೂಮ್ಯರ್ಧೆ ದಕ್ಷಿಣೋತ್ತರೆ. ದಕ್ಷಿಣದಲ್ಲಿ ಬಾಗಿ ಸಂಚಾರ ಮಾಡಿದರೆ ದಕ್ಷಿಣಾಯನ, ದಕ್ಷಿಣದ ದಾರಿ. ಉತ್ತರದಲ್ಲಿ ಬಾಗಿ ಸಂಚಾರ ಮಾಡಿದ್ರೆ ಉತ್ತರಾಯಣ. ಆಮೇಲೆ ಈ ಕಿರಣ, ಆ ಕಿರಣಗಳಲ್ಲಿಯೇ ಒಂದು ತಮ್ಮನ್ನೇ ಕವರ್ ಮಾಡಿಕೊಳ್ಳುವಂತಹ ಶಕ್ತಿ ಇದೆ. ಅದೇ ಹಗಲು ಮತ್ತು ರಾತ್ರಿ. ಅದರಿಂದಾಗಿ ಸೂರ್ಯ ಅಸ್ತಂಗತನಾಗ್ತಾನೆ ಅಂತ ಹೇಳೋದು ನಮಗೆ ತೋರಿದ್ದನ್ನು ಇಟ್ಟುಕೊಂಡೇ ವಿನಃ ಸೂರ್ಯ ಮುಳುಗಿ ಹೋಗ್ಬಿಡ್ತಾನೆ ಅಂತ ಪ್ರಾಚೀನರು ಹೇಳಲಿಲ್ಲ. ಸೂರ್ಯ ಮುಳುಗೋದಿಲ್ಲ ಅಂತ ಹೇಳಿ ವಿದೇಶಿಯರು ಮಾತ್ರ ಹೇಳಿದ್ದಲ್ಲ, ಅದಕ್ಕಿಂತ ಮೊದಲು ನಮ್ಮಲ್ಲೂ ಇತ್ತು. ಸೂರ್ಯ ಮುಳುಗೋದಿಲ್ಲ ಅಂತಲೇ ಇರೋದು. ಅದರಿಂದ ಈ ಸೂರ್ಯನ ಕಿರಣಗಳಲ್ಲಿ ಬಣ್ಣ ಇದೆ. ಯಾಕೆಂದರೆ 7 ಬಣ್ಣ ಅಲ್ಲಿಂದಲೇ ಬರಬೇಕು. ಸೂರ್ಯನ ಕಿರಣಗಳಲ್ಲಿಯೂ ಬಣ್ಣ ಇದೆ. ಆ ಬಣ್ಣಗಳು, ಒಂದೊಂದು ಬಣ್ಣದ ಕಿರಣಗಳು ಒಂದೊಂದು ಕೆಲಸವನ್ನು ಮಾಡ್ತವೆ. ಚಂದ್ರ ತಾರಾಗ್ರಹೈ ಸರ್ವೈ ಪೀತಾ ಭಾನುರ್ಗಭಸ್ತಯ ಏತಾ ಮಧ್ಯಾಸ್ತಥಾನ್ಯಾಶ್ಚ ಹ್ಲಾದಿನ್ಯೋ ಹಿಮಸರ್ಜನಾ. ಆ ಸೂರ್ಯನ ಕಿರಣಗಳು, ಚಂದ್ರ ಹಾಗೂ ಗ್ರಹಗಳು ಅದು ಹೀರ್ಕೊಂಡಿರ್ತವೆ. ಅದು ಬಂದಾಗ ಹ್ಲಾದಿನ್ಯ, ಆನಂದ, ಒಂದು ಆರಾಮ ಆಗತ್ತೆ, ತಂಪು ಬೀರುತ್ತೆ. ಏತಾ ಮಧ್ಯಾಸ್ತಥಾನ್ಯಾಶ್ಚ ಹ್ಲಾದಿನ್ಯ ಹಿಮಸರ್ಜನಾ ಶುಕ್ಲಾಶ್ಚ ಕಕುಭಶ್ಚೈವ ಗಾವೋ ವಿಶ್ವಸೃತಶ್ಚಯಾ. ಇನ್ನು ಎಲ್ಲ ದಿಕ್ಕುಗಳು. ಶುಕ್ಲಾಹ ಬೆಳ್ಳಿ ಕಿರಣಗಳು. ಅದು ಏನು ಮಾಡುತ್ತೆ, ಅದಕ್ಕೆ ಇನ್ನೊಂದು ಗುಟ್ಟಾದ ಹೆಸರಿದೆ, ಗೌಹು ಅಂತ ಕರೀತಾರೆ ಕಿರಣ. ಯಾಕೆ ಅಂದರೆ ಆ ಬೆಳಕು ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಗೌಹು ಅಂತ ಯಾಕೆ ಇದನ್ನು ಕರೆಯೋದು ಅಂದರೆ ಎಲ್ಲವೂ ಹೋಗ್ತವೆ, ಕತ್ತೆಯು ಯಾಕೆ ಗೌಹು ಅಲ್ಲ, ಗಚ್ಚತೀತಿ ಗೌಹು ಅಂತ ನಿರ್ವಚನ. ಹಾಗಾದರೆ ಹಸುವಿಗೆ ಗೌಹು ಅಂತ ಯಾಕೆ ಕರೆಯೋದು? ಯಾವುದು ಹೋಗೋದ್ರಿಂದ ಭೂಮಿ ಫಲವತ್ತಾಗತ್ತೋ ಅದು ಗೌಹು. ಕತ್ತೆ ಓಡಾಡೋದ್ರಿಂದ ಭೂಮಿ ಫಲವತ್ತಾಗೋದಿಲ್ಲ, ಕುದುರೆ ಓಡಾಡೋದ್ರಿಂದ ಭೂಮಿ ಫಲವತ್ತಾಗುವಲ್ಲ. ಬಂಜರು ಭೂಮಿಯನ್ನು ಫಲವತ್ತಾಗಿ ಮಾಡಬೇಕಾದ್ರೆ ಇದು ಓಡಾಡುತ್ತೆ, ಆದ್ದರಿಂದಾಗಿ ಗೌಹು ಅಂತ ಭೂಮಿಯನ್ನು ಕರೆಯೋದು, ಇದು ಹಸುವನ್ನು. ಹಾಗೆ ಸೂರ್ಯನ ಕಿರಣ ಗೌಹು ಯಾಕೆ? ಸಂಚಾರ ಮಾಡ್ತಾ ಈ ಆಕಾಶದಿಂದ ಒದಗಿ ಬರುವ ಎಲ್ಲವನ್ನ ನಮಗೆ ಕೊಡುತ್ತೆ, ಆದ್ದರಿಂದಾಗಿ ಅದನ್ನ ಗೌಹು ಅಂತ ಕರೆಯೋದು. ಶುಕ್ಲಾಸ್ತಾ ನಾಮ ತಸ್ಸರ್ವಾಸನ್ ಸತ್ರಿಂಶತೋ ಘರ್ಮ ಸರ್ಜನಾ. ಈ ಶುಕ್ಲ ಕಿರಣಗಳಿದೆಯವಲ್ಲ ಸೂರ್ಯನದ್ದು, ಅವು ಘರ್ಮ. ಘರ್ಮ ಅಂತಂದರೆ ಬಿಸಿಲು. ಹಿಂದಿಯಲ್ಲಿ ಗರಂ ಇಲ್ಲಿಂದಲೇ ಬಂದಿರೋದು. ಘರ್ಮ ಸರ್ಜನಾ, ಬಿಸಿಲನ್ನು ಸೃಷ್ಟಿ ಮಾಡ್ತವೆ. ಸಂಬಿಭ್ರತಿ ತಾಸ್ಸರ್ವಾ ಮನುಷ್ಯಾನ್ ದೇವತಾ ಪಿತೃನ್. ಈ ಬಿಳಿ ಕಿರಣಗಳು ಮನುಷ್ಯರನ್ನು, ಓಷಧಿಗಳನ್ನು, ಪಿತೃಗಳನ್ನು ಎಲ್ಲರನ್ನ ಚೆನ್ನಾಗಿ ಪುಷ್ಟಿಗೊಳಿಸುತ್ತೆ. ಹೇಮಂತೆ ಶಿಶಿರೆ ಚೈವ ಹಿಮೋತ್ಸರ್ಗಸ್ತ್ರಿಭಿ ಪುನಃ ಓಷಧೀಚು ಬಲಂ ದತ್ತೆ ಸುಧಾಂಚ ಸ್ವಧಯಾ ಪುನಃ. ಹೇಮಂತದಲ್ಲಿ, ಶಿಶಿರದಲ್ಲಿ ಈ ಶುಕ್ಲ ಬಿಳಿ ಕಿರಣಗಳಿರ್ತವೆ, ಬಿಳಿ ಕಿರಣಗಳು. ಅದರಿಂದಾಗಿ ಆ ಬಿಳಿ ಕಿರಣ ನಮಗೆ ಬೆಳಗ್ಗೆ ಆಗತ್ತೆ, ಬೆಳಗ್ಗೆ ಆದರೂ ಸುಡೋದಿಲ್ಲ. ಯಾಕೆ ಅಂತಂದರೆ ಶುಕ್ಲ, ಅದು ಬೆಳ್ಳಿಯನ್ನು ಮಾತ್ರ ಕೊಡ್ತವೆ, ಸುಡೋದಿಲ್ಲ. ಯಾಕೆಂದರೆ ಅದರ ಹೆಸರೇ ಶುಕ್ಲ ಅಂತ, ಆ ಸೂರ್ಯನ ಆ ಕಿರಣಗಳು. ಏವಂ ರಶ್ಮಿ ಸಹಸ್ರಂತು ಸೌರಂ ಲೋಕಾರ್ಥ ಸಾಧಕಂ. ಇದೇ ಔಷಧಿಗಳಲ್ಲಿ ಬಲವನ್ನು ಕೊಡುತ್ತೆ. ಋತು ಮಾಸಗಳನ್ನು
ಬೇರೆಯಾಗಿ ಮಾಡುತ್ತೆ. ಅದರಿಂದಾಗಿ ಏವಂ ರಶ್ಮಿ ಸಹಸ್ರಂತು ಸೌರಂ ಲೋಕಾರ್ಥ ಸಾಧಕಂ, ಲೋಕದ ಪ್ರಯೋಜನವನ್ನು ಉಂಟು ಮಾಡುತ್ತೆ. ಇತ್ಯೇವಂ ಮಂಡಲಂ ಶುಕ್ರಂ ಭಾಸ್ವರಂ ಲೋಕ ಸಂಜ್ಞಿತಂ. ಈ ಸೂರ್ಯನ ಬೆಳ್ಳಿ ಕಿರಣ ಏನಿದೆ ಅದನ್ನು ಲೋಕ ಅಂತ ಕರೀತಾರೆ. ಲೋಕ ಅಂದ್ರೇನು? ಲುಕ್ ಪ್ರಕಾಶ ಅಂತ ಧಾತು, ಬೆಳಗಿಸುವಂಥದ್ದು, ಕಾಣಿಸುವಂಥದ್ದು, ಅರಿವು ನೀಡುವಂಥದ್ದು ಅಂತ. ನಕ್ಷತ್ರ ಗ್ರಹ ಸೋಮಾನಾಂ ಪ್ರತಿಷ್ಠಾ ಯೋನಿರೇವಚ. ಈ ಸೂರ್ಯನ ಮಂಡಲ ಏನಿದೆ ಎಲ್ಲಕ್ಕೂ ಪ್ರತಿಷ್ಠಾ, ಆಸರೆ, ಎಲ್ಲಕ್ಕೂ ಯೋನಿ, ಆಗಸದಿಂದ ಏನೇನು ಬೇಕೋ ಅದದು ಸೇರುತ್ತೆ. ಚಂದ್ರ ವೃಕ್ಷ ಗ್ರಹ ಸರ್ವೇ ವಿಜ್ಞೇಯ ಸೂರ್ಯ ಸಂಭವಾ ಸುಷುಮ್ನಾ ಸೂರ್ಯರಶ್ಮಿರಿಯ ಕ್ಷೀಣಂ ಶಶಿನ ಮೇಧತೆ. ಈ ರೀತಿ ಸೂರ್ಯನಿಗೆ ಬೇರೆ ಬೇರೆ ಹೆಸರುಗಳಿದೆ. ಬೇರೆ ಬೇರೆ ಹೆಸರುಗಳಿಂದ ಸೂರ್ಯ ಇಲ್ಲಿ ಬೇರೆ ಬೇರೆ ಕ್ರಿಯೆಗಳನ್ನು ಮಾಡ್ತಾನೆ. ಈ ಸೂರ್ಯ ಇದ್ದಾಗಲೂ ನಕ್ಷತ್ರಗಳಿರುತ್ತೆ. ಆ ಹೆಸರೇ ನಕ್ಷೀಯತೆ ಯತಸ್ಥಾನಿ ತಸ್ಮಾನ್ ನಕ್ಷತ್ರತಾ ಸ್ಮೃತ. ಒಂದೇ ರೀತಿಯಾಗಿರುತ್ತದು. ನೋಡುವ ಕಣ್ಣಿದ್ರೆ ನೋಡ್ಲಿಕ್ಕಾದ್ರೆ ನೋಡಬಹುದು, ಅದು ಮಾತ್ರ ಒಂದೇ ರೀತಿ ಇರುತ್ತೆ, ನಕ್ಷತ್ರ ಅಂತ. ಆ ಕಾರಣದಿಂದ ಈ ಸೂರ್ಯನನ್ನು ಸವಿತಾ ಅಂತ ಕರೀತಾರೆ. ಯಾಕೆ ಗೊತ್ತಾ? ಸವಿತಾ ಸವಿತಾರೌ ಸವಿತಾರಹ. ಸವಿತಾ ಅಂತ ಹೇಳಿ ಹುಡುಗಿಯರು ಇಟ್ಕೊಳ್ಳೋದಲ್ಲ, ಸಾವಿತ್ರಿ ಅಂತ ಇಡಬೇಕು. ಸವಿತಾ ಅಂದರೆ ಹೆರುವವ ಅಂತ. ಅದು ಕನ್ನಡದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಏನಂದರೆ ಈ ಬಂದದ್ದೆಲ್ಲ ಹೆಣ್ಣು, ಆ ಬಂದದ್ದೆಲ್ಲ ಹೆಣ್ಣೆ. ದೇವರದಿಂದ ಧಾತಾ ವಿಧಾತ ಅಂತ ಹುಡುಗಿಯರಿಗೆ ಹೆಸರಿಡಲ್ಲ. ಸವಿತ್ರಿ ಅಂತಲೂ ರೂಪ ಆಗುತ್ತಲ್ವಾ? ಸವಿತ್ರಿ ಅಂತನೂ ಆಗುತ್ತೆ. ನಸಾ ಸವಿತ್ರಿ ವಿರಹಂ ತಹೇತತೆ. ಸಾವಿತ್ರಿ ತಪ್ಪಿದ್ರೆ ಸವಿತ್ರಿ. ಸವಿತ್ರಿವಿನ ಮಗಳಾದ್ರೆ ಸಾವಿತ್ರಿ, ಹೆರುವವಳು ಆದ್ರೆ ಸವಿತ್ರಿ ಅಂತ ಆಗತ್ತೆ. ದೇವರದಿಂದ ಧಾತಾ ವಿಧಾತ ಅಂತ ಹೇಳಲ್ಲ. ಪಿತಾ, ತಲೆ ಕೆಟ್ಟವ್ರು ಇಟ್ಬಿಟ್ರು ಕಷ್ಟ. ಪಿತಾ ಚೆನ್ನಾಗಿದೆ ಅಂತ. ಅದರಿಂದ ಸವಿತಾ ಅಂತ ಅನ್ನೋದು ಸ್ತ್ರೀಲಿಂಗ ಅಲ್ಲ, ಪುಲ್ಲಿಂಗ. ಸವಿತಾ ಅಂದರೆ ಏನು? ಅದಕ್ಕೆ ನಿರ್ವಚನವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅಂದರೆ ಭಾಷೆಯ ಬಗ್ಗೆ ಆಸ್ಥೆ ಕಡಿಮೆ ಆಗಿದೆ. ಯಾರನ್ನು ಹೋಗಿ ಕೇಳೋದು, ಅದನ್ನು ಕಲಿಯೋದು, ಕ್ರಮಬದ್ಧವಾಗಿ ಕಲಿಯೋದು ಅಂತ ಒಂದು ಇಲ್ಲ. ಸ್ರವತಿ ಸ್ಯಂದನಾರ್ಥೇ ಚ ಧಾತುರೇ ಚ ನಿಗದ್ಯತೆ ಸೂತೆ ಇತಿ ಸವಿತಾ. ಹೆರುವುದು. ಯಾವುದನ್ನು ಹೆರುವುದು? ಮೊದಲು ತೇಜಸ್ಸನ್ನು ಹೆರ್ತಾನೆ, ಬೆಳಕನ್ನು ಒಳಗಡೆಯಿಂದ ಹೊರಗಡೆ ಬೀರುತ್ತಾನೆ. ಆದ್ದರಿಂದಾಗಿ ಇವನಿಗೆ ಸವಿತಾ ಅಂತ. ಇನ್ನೊಂದು ಸೂತೆ, ಹೆರುತ್ತಾನೆ. ಈ ಎಲ್ಲ ಉಷ್ಣತೆಯಿಂದ ಧಾನ್ಯ ಮೊದಲಾದವುಗಳು ವಿಕಸಿಸುವಂತೆ ಮಾಡ್ತಾನೆ. ಆದ್ದರಿಂದಾಗಿಯೂ ಇವನು ಸವಿತಾ. ಈ ಎಲ್ಲ ಹಿನ್ನೆಲೆಯಲ್ಲಿ ಬಹ್ವರ್ಥಶ್ಚಂದ ಇತ್ಯೇಚ ಪ್ರಧಾನೋ ಧಾತುರುಚ್ಯತೆ. ಸೌರಂ ಸೂರ್ಯೋ ವಿಷತ್ಸ್ಥಾನಂ ಸೌಮ್ಯಂ ಸೋಮಸ್ತಥೈವ ಚ. ಇವರೆಲ್ಲರ ಲೋಕ ಇದೆ, ಎಲ್ಲೋ ಒಂದು ಕಡೆ ಇದೆ. ಸೂರ್ಯನ ಬೆಳಕು ಎಷ್ಟು ಪ್ರಖರ ಅಂದರೆ ಗೊತ್ತೇ ಆಗಲ್ಲ ನಮಗೆ, ಏನು ಕಾಣೋದಿಲ್ಲ. ಅಭಿಮಾನೇನ ತಿಷ್ಠಂತಿ ತಾನಿ ದೇವಾ ಪುನಃ ಪುನಃ. ಎಲ್ಲ ದೇವತೆಗಳು ಕೂಡ ಈ ಸೂರ್ಯಮಂಡಲದಲ್ಲಿ ಇರುವ ದೇವರ ಅಭಿಮಾನದಿಂದ ಅವರವರ ಸ್ಥಾನದಲ್ಲಿ ಇದ್ದು ಅವನನ್ನು ಉಪಾಸನೆ ಮಾಡ್ತಾರೆ. ಇದರಲ್ಲಿ ಇವರಿಗೆ ಒಂದು ವ್ಯಕ್ತಿತ್ವ ಇದೆ. ಆ ಸೂರ್ಯನಿಗೆ ಒಂದು ವ್ಯಕ್ತಿತ್ವ ಇದೆ. ಅವನನ್ನು ವಿವಸ್ವಾನ್ ಅಂತ ಕರೀತಾರೆ. ಅಷ್ಟಮಸ್ತ್ವದಿತೆ ಸುತಃ. ಅದಿತಿಯ 8ನೆಯ ಮಗ. 12 ಜನ ಮಕ್ಕಳು. ಅದಿತಿಯ ಮಕ್ಕಳೆಲ್ಲರೂ ಆದಿತ್ಯರೇ. ಆದಿತ್ಯ ಅನ್ನೋದು ಕಾಮನ್ ನೇಮ್. ಆದಿತ್ಯ ಅನ್ನೋದು ಕಾಮನ್ ನೇಮ್. ಎಲ್ಲರಿಗೂ
ಅದಿತಿಯ ಮಕ್ಕಳು ಯಾರ್ಯಾರೋ ಅವ್ರಿಗೆಲ್ಲರಿಗೂ ಆದಿತ್ಯ ಅಂತ. ಸೂರ್ಯನಿಗೆ ಸ್ಪೆಷಲ್ ವಿವಸ್ವಾನ್ ಅಂತ. ಆದರೆ ಏನಾಗಿದೆ, ಆದಿತ್ಯ ಅಂತ ಹೇಳಿದ್ರೆ ಸೂರ್ಯ ಅಂತ, ಆದಿತ್ಯ ಅಂತ ಹೇಳಿದ್ರೆ ಸೂರ್ಯ ಅಂತ ಜನರಿಗೆ ಪ್ರಸಿದ್ಧ. ಪಾರ್ಥ ಅಂತಂದರೆ ಅರ್ಜುನ, ಹೇಗೆ ಹಾಗೆ. ಆದರೆ 12 ಜನ ಆದಿತ್ಯರು ಅಂದರೆ 12 ಜನರು ಸೂರ್ಯರಲ್ಲ. ಜನರಿಗೆ ಹೇಗೆ ಅಂದರೆ ಆದಿತ್ಯ ಅಂತ ಹೇಳಿದ್ರೆ 12 ಜನ ಸೂರ್ಯರು ಅಂತ ಅಲ್ಲ, ಸೂರ್ಯ ಒಬ್ಬನೇ, ಅವನನ್ನೇ ಸವಿತಾ ಅಂತ ಕರೀತಾರೆ. ಅವನೇ ವಿವಸ್ವಾನ್, ಬೆಳಕು ಬೀರುವವ. ಇನ್ನು ದ್ಯುತಿಮಾನ್ ಧರ್ಮಯುಕ್ತಶ್ಚ ಸೋಮೋ ದೇವೋ ವಸುಸ್ಮೃತಃ. ಇನ್ನು ಚಂದ್ರ, ಚಂದ್ರ ಬೆಳಗುತ್ತಾನೆ, ಎಲ್ಲರನ್ನ ಬೆಳೆಸುತ್ತಾನೆ, ಮನಸ್ಸಿನಿಂದ ಕೂಡಿದ್ದಾನೆ, ಮನಸ್ಸನ್ನು ನಿಯಂತ್ರಣ ಮಾಡ್ತಾನೆ, ಅವನು ಸೋಮ, ಅವನನ್ನು ಚಂದ್ರ ಅಂತ ಕರೀತಾರೆ. ಶುಕ್ರೋ ದೈತ್ಯಸ್ತು ವಿಜ್ಞೇಯ. ಶುಕ್ರ ದ್ವಿತೀಯ ಮಕ್ಕಳಿಗೆ ಬಹಳ ಹಿತ, ಅದಕ್ಕೆ ಅವನನ್ನ ಶುಕ್ರ ಅಂತ. ದ್ವಿತೀಯ ಮಕ್ಕಳಿಗೆ ಬಹಳ ಹಿತ, ಅದ್ನಾಗ ಅವನ ಹೆಸರು ದೈತ್ಯನೇ. ಅಸುರ ಯಾಜಕ, ದೈತ್ಯರಿಗೆ ಪೌರೋಹಿತ್ಯ ಮಾಡಿಸ್ತಾನೆ, ಅದು ದೇವರ ಆಜ್ಞೆ. ಶುಕ್ರ ವಾಸ್ತವಿಕವಾಗಿ ಒಳ್ಳೆಯವನು, ಶುಕ್ರ ವಾಸ್ತವಿಕವಾಗಿ ಒಳ್ಳೆಯವನು. ಅವನು ಏನು ಮಾಡ್ತಾನೆ ಅಂತಂದರೆ ಅವನು ಕೂಡ ಅಸುರ ಯಾಜಕ. ಬೃಹಸ್ಪತಿರ್ಬೃಹತ್ ತೇಜಾ ದೇವಾಚಾರ್ಯೋಂಗಿರಾ ಸ್ಮೃತಃ. ಇನ್ನು ಬೃಹಸ್ಪತ್ಯಾಚಾರ್ಯರು ದೇವಾಚಾರ್ಯ, ದೇವತೆಗಳ ಗುರು, ಅಂಗಿರಸ್ ಅನ್ನುವ ಋಷಿಯ ಮಗ. ಬುಧೋ ಮನೋಹರಶ್ಚೈವ ಶಶಿಪುತ್ರಸ್ತು ಸಸ್ಮೃತಃ. ಚಂದ್ರನ ಮಗ ಬುಧ, ಬಹಳ ಮನೋಹರ ನೋಡಲಿಕ್ಕೆ. ಶನೈಶ್ಚರೋ ವಿರೂಪಶ್ಚ ಸಂಜ್ಞಾಪುತ್ರೋ ವಿವಸ್ವತಃ. ಶನೈಶ್ಚರ ಏನಿದ್ದಾನೆ ಅವನು ಸಂಜ್ಞಾಪುತ್ರ, ಸೂರ್ಯನ ಮಗ, ಸಂಜ್ಞಾ ಅನ್ನುವವಳಲ್ಲಿ ಬಂದವ. ಅಗ್ನಿರ್ವಿಕೇಶ್ಯಾಂ ಜಜ್ಞೇತು ಯುವಾಸೌ ಲೋಹಿತಾಧಿಪ. ಅಗ್ನಿ ಏನಿದ್ದಾನೆ ಅವನು ವಿಕೇಶಿ ಅನ್ನುವವಳಲ್ಲಿ ಹುಟ್ಟಿದವ. ನಕ್ಷತ್ರನಾಮ್ಯ ಕ್ಷೇತ್ರೇಶು ದಾಕ್ಷಾಯಣ್ಯ ಸುತಾಸ್ಮೃತಾ. ಇನ್ನು ದಕ್ಷನ 27 ಜನ ನಕ್ಷತ್ರ ನಾಮದಲ್ಲಿರುವ ಹೆಣ್ಣು ಮಕ್ಕಳು, ಅಶ್ವಿನಿ, ರೋಹಿಣಿ, ಭರಣಿ, ಕೃತ್ತಿಕಾ, ಮೃಗಚಿರ, ಆರ್ದ್ರ, ಇವರೆಲ್ಲ 27 ನಕ್ಷತ್ರಗಳು. ಆ 27 ನಕ್ಷತ್ರಗಳು ಯಾವ ಹುಣ್ಣಿಮೆಯಲ್ಲಿ ಚಂದ್ರ ಹುಟ್ಟುವಾಗ ಯಾವ ನಕ್ಷತ್ರ ಯೋಗ ಇರುತ್ತೋ ಆ ಮಾಸ ಅಂತ. ಯಾವುದಾದ್ರೂ ಹುಣ್ಣಿಮೆಯಲ್ಲಿ ಮಘ ನಕ್ಷತ್ರ ಇತ್ತು ಅಂದರೆ ಅಲ್ಲಿಂದ ಬರುವ ನಂತರದ ತಿಥಿ ಮಾಘ. ಫಲ್ಗುಣ ನಕ್ಷತ್ರ ಇತ್ತು, ಫಲ್ಗುನಿ ನಕ್ಷತ್ರ ಫಾಲ್ಗುಣ ಅಥವಾ ಫಲ್ಗುಣ. ಚಿತ್ರ ನಕ್ಷತ್ರ ಇದ್ರೆ ಚೈತ್ರ. ವಿಶಾಖ ನಕ್ಷತ್ರ ಇದ್ರೆ ವೈಶಾಖ. ಆದ್ದರಿಂದ ಈ ಎಲ್ಲ ನಕ್ಷತ್ರಗಳು ಚಂದ್ರನ ಸಂಬಂಧಿಕರು, ಚಂದ್ರನ ಸಂಬಂಧಿಗಳು ಅಂದರೆ ಎಲ್ಲ ಹೆಂಡತಿಯರು. ಇವರೆಲ್ಲ ದಕ್ಷನ ಹೆಣ್ಣು ಮಕ್ಕಳು. ಸ್ವರ್ಭಾನು ಸಿಂಹಿಕಾ ಪುತ್ರ ಭೂತತಂಸಾಧನೋತುರಃ. ಇನ್ನು ಸ್ವರ್ಭಾನು ರಾಹು, ಅವನು ಸೈಂಹಿಕೇಯ ಅಂತ ಕರೀತಾರೆ. ಯಾಕೆಂದರೆ ಸಿಂಹಿಕಾ ಅನ್ನುವ ಶ್ರೀಪಾದರಾಜ ಪುಸ್ತಕ, ಸ್ವರ್ಭಾನು ಸಿಂಹಿಕಾ ಪುತ್ರ. ಸ್ವರ್ಭಾನು ಅಂತ ಹೇಳಿ ರಾಹುವನ್ನು ಕುರಿತು ಹೇಳುವಂಥದ್ದು. ಚಂದ್ರಾರ್ಕ ಗ್ರಹ ನಕ್ಷತ್ರೇಷು ಅಭಿಮಾನಿ ಪ್ರಕೀರ್ತಿತಃ. ಸ್ಥಾನಾನ್ಯೇತಾನಿ ಚೋಕ್ತಾನಿ ಸ್ಥಾನಿನ್ಯಶ್ಚೈವ ದೇವತಾಃ. ಹೀಗೆ ಸ್ಥಾನವನ್ನು ಹೇಳಿದ್ದೇವೆ, ಸ್ಥಾನಿಗಳನ್ನು ಹೇಳಿದ್ದೇವೆ, ಸ್ಥಾನವನ್ನು ಹೇಳುತ್ತೇವೆ. ಶುಕ್ಲಮಗ್ನಿ ಸಮಂ ದಿವ್ಯಂ
ಸಹಸ್ರಾಂಶೋರ್ವಿವಸ್ವತಃ. ಸೂರ್ಯನ ಮಂಡಲ ಅದು ಅಗ್ನಿಸ್ಥಾನ, ಚಂದ್ರನ ಮಂಡಲ ಅದು ಆಶಾಸ್ಥಾನ. ಶುಕ್ರ ಷೋಡಶರಶ್ಮಿಸ್ತು ಯಸ್ತು ದೇವೋ ಜಪೋಮಯ ಲೋಹಿತೋ ನವರಶ್ಮಿಸ್ತು ಸ್ಥಾನಮಾಪ್ಯಂತು ತಸ್ಯ ವೈ. ಶುಕ್ರ ಏನಿದ್ದಾನೆ ಅವನದ್ದು ಆಪ್ಯಸ್ಥಾನ ಅಂತ ಕರೀತಾರೆ. ಹಾಗೆ ಬೃಹಸ್ಪತಿಯದ್ದು ಕೃಷ್ಣಂ ವೃದ್ಧಮಯಸ್ಮಯಂ. ಕೃಷ್ಣ ಕಪ್ಪು ಸ್ಥಾನ ಅವನದ್ದು, ಅಯಸ್ಮಯ ಕಬ್ಬಿಣ ಅಂತ ಹೇಳ್ತಾರೆ. ಸ್ವರ್ಭಾನೋ ಸ್ವಾಯ ಸಂಸ್ಥಾನಂ ಭೂತ ಸಂತಾಪನಾಲಯಂ. ಇದಾದ ಮೇಲೆ ತಾರಕೆಗಳು ಅಂತ ಉಂಟು, ನಕ್ಷತ್ರಗಳು. ಅದನ್ನು ತಾರಕೆ ಅಂತಂದ್ರೆ ತಾರಣಾತ್ ತಾರಕಾಹ್ಯೇತಾಹ, ನಮ್ಮನ್ನ ಒಂದು ಅಜ್ಞಾನದ ತಾರಣ ಮಾಡಿಸ್ತವೆ. ಆದ್ದರಿಂದಾಗಿ ಅದನ್ನ ತಾರಕ ಅಂತ ಹೇಳ್ತಾರೆ. ಇದರ ಮಂಡಲಗಳನ್ನೆಲ್ಲ ಹೇಳ್ತಾರೆ, ನಮಗೆ ಯಾವ ಕಾಂಟೆಕ್ಸ್ಟಿನಲ್ಲಿ ಹೇಳ್ತಾರೆ ಅಂತ ಗೊತ್ತಾಗೋದಿಲ್ಲ. ಕಾರಣ ಏನು ಅಂದರೆ ಅವ್ರು ಯಾವ ಲೆಕ್ಕ ಇಟ್ಕೊಂಡಿರ್ತಾರೆ ಗೊತ್ತಾಗಲ್ಲ. ನಿನ್ನೆ ಎಲ್ಲ ವಿಸ್ತಾರವಾಗಿ ಅವರಿಟ್ಟುಕೊಂಡ ಲೆಕ್ಕ, ಅವರ ಸಂಗತಿಗಳನ್ನೆಲ್ಲ ನೋಡಿದೆವು. ಅದರಿಂದಾಗಿ ಕಲ್ಪಾದೌ ಬುದ್ಧಿಪೂರ್ವಂತು ಸ್ಥಾಪಿತೋಸೌ ಸ್ವಯಂಭುವಾ. ಇದನ್ನ ಈ ಆವರ್ತ ಸಾಂತರೋ ಮಧ್ಯೆ ಸಂಕ್ಷಿಪ್ತಶ್ಚ ಧ್ರುವಾಸ್ತು ಸಾ ಅಂತ. ಜನರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಗೋಲಾಕಾರವಾಗಿ ತಿರುಗತ್ತೆ ನಕ್ಷತ್ರಗಳ ಮೂಮೆಂಟ್ ಎಲ್ಲ. ಆಮೇಲೆ ನಿಕೋಲಾಸ್ ಕೋಪರ್ನಿಕಸ್ ಬಂದು ಇಲ್ಲ, ಇದು ಗೋಲಾಕಾರದಲ್ಲಿ ತಿರುಗೋದಿಲ್ಲ, ಈ ನಕ್ಷತ್ರ ಗ್ರಹಮಂಡಲಗಳ ಸಂಚಾರ ಅಥವಾ ಇವುಗಳ ಇದು ಓವಲ್ ಶೇಪಲ್ಲಿರುತ್ತೆ ಅಂತ ಹೇಳಿ ನಿಕೋಲಾಸ್ ಕೋಪರ್ನಿಕಸ್ ಮೊದಲು ಹೇಳಿದ ಅಂತ ಎಲ್ಲ ಅಂದ್ಕೊಂಡಿರೋದು. ಆದರೆ ವಾಸ್ತವಿಕವಾಗಿ ನಿಕೋಲಾಸ್ ಕೋಪರ್ನಿಕಸ್ ಬಂದ ಮೇಲೇನು ಇದು ಆವಿಷ್ಕೃತವಾಗಿದ್ದಲ್ಲ, ಅಲ್ಲಿ ಇತ್ತು. ಪ್ರಾಬ್ಲಮ್ ಏನಾಯಿತು ಅಂದರೆ, ಅವನು ಹೇಳ್ತಾ ಇದ್ದದ್ದೆಲ್ಲ ಬೈಬಲ್ಗೆ ವಿರುದ್ಧ ಅಂತೇಳಿ ಸುಟ್ಟು ಬಿಡ್ತಾ ಇದ್ರು ಅವನ್ನ. ಏನಾದರೂ ಬೈಬಲ್ಗೆ ವಿರುದ್ಧವಾಗಿ ಹೇಳಿದ್ರೆ ಸುಟ್ಟು ಬಿಡ್ತಾ ಇದ್ರು. ನಿಕೋಲಾಸ್ ಕೋಪರ್ನಿಕಸ್ ಒಬ್ಬ ಪಾದ್ರಿ. ಆ ಪಾದ್ರಿ ಆದವನು ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಅದಕ್ಕೆ ಅವನೇನು ಮಾಡ್ತಾ ಇದ್ದ, ಬೆಳಗ್ಗೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದ. ಬೆಳಗ್ಗೆ ಪ್ರಾರ್ಥನೆ ಮಾಡಿಸೋದು, ಆಮೇಲೆ ನಾಮಕರಣ ಮತ್ತು ಬ್ಯಾಪ್ಟಿಸಮ್, ದೀಕ್ಷಾ ಸ್ನಾನ, ಮದುವೆ, ಇದೆಲ್ಲ ಕ್ರಿಯೆಗಳನ್ನೆಲ್ಲ ಮಾಡಿಸಿ ಅಂತ್ಯ ಸಂಸ್ಕಾರ ಮೊದಲಾದ ಎಲ್ಲ ಕ್ರಿಯೆಗಳನ್ನು ಬೆಳಗ್ಗೆ ಪೌರೋಹಿತ್ಯ ಮಾಡಿಸೋದು. ಇವತ್ತಿನ ಲೆಕ್ಕದ ಪ್ರಕಾರ ನಮ್ಮ ಭಾಷೆಯಲ್ಲಿ ಪೌರೋಹಿತ್ಯ ಮಾಡಿಸಿ ಮಧ್ಯಾಹ್ನ ಹೋದ ಅಂತಂದರೆ ರಾತ್ರಿಯೂ ಬರ್ತಾ ಇರಲಿಲ್ಲ ಕೆಳಗಡೆ ಅವನು. ನಿಕೋಲಾಸ್ ಕೋಪರ್ನಿಕಸ್ ಎಲ್ಲ ನಾನು ಸತ್ತ ಮೇಲೆ ಪಬ್ಲಿಷ್ ಆಗಬೇಕು ಅಂತ ಬರೆದಿದ್ದ ಅವನು. ಆ ಸತ್ತ ಮೇಲೆ ತೆಗೆದು ನೋಡಿದ್ರೆ ಎಲ್ಲರಿಗೂ ಶಾಕು. ಅತ್ಯಂತ ಸಾಂಪ್ರದಾಯಿಕನಾಗಿ ಇದ್ದವನು ಹೇಳಿದ್ದ, ಇಲ್ಲಿ ಭೂಮಿಯಲ್ಲಿ ಗ್ರಹ ನಕ್ಷತ್ರಗಳೆಲ್ಲ ಗೋಳಾಕಾರವಾಗಿ ಇಲ್ಲ, ಓವಲ್ ಶೇಪಲ್ಲಿ ಇದೆ ಫಸ್ಟ್. ಅದಾದ್ಮೇಲೆ ಅವರು ಏನು ಮಾಡಿದ್ರು, ಅದು ಹೆಂಗೋ ತಪ್ಪಿಸ್ಕೊಂಡು ಟೈಕೋ ಬ್ರಾಹೆ ಅನ್ನೋ ಜೊತೆಗೆ ಬಂತು. ಟೈಕೋ ಬ್ರಾಹೆ ಅಂತ ಹೇಳಿ ಅವನ ಡಿಸ್ಟೆಂಟ್ ಮತ್ತು ಅರ್ಡೆಂಟ್ ಫಾಲೋಯರ್ ಆಫ್ ನಿಕೋಲಾಸ್ ಕೋಪರ್ನಿಕಸ್ ಹಿವಾಸ್. ನಿಕೋಲಾಸ್ ಕೋಪರ್ನಿಕಸ್ನ ಬಹಳ ದೂರದ ಸಂಬಂಧಿ, ಆದರೆ ಅರ್ಡೆಂಟ್ ಸ್ಟೂಡೆಂಟ್, ಬಹಳ ಭಾರಿ. ಅದರಿಂದಾಗಿ ಅವನೇನು ಮಾಡಿದ, ಆ ಗ್ರಹ ನಕ್ಷತ್ರಗಳ ಬಗ್ಗೆ ಎಲ್ಲ ಮತ್ತೆ ಎಲ್ಲ ಮುಂದುವರಿಸಿದ್ರು. ಅವ್ರದ್ದೆಲ್ಲ ಸಂಶೋಧನೆ ಎಲ್ಲ ಮುಂದುವರೆದು ಹೀಗೆ ಬಂತು. ಅದರಿಂದಾಗಿ ಓವಲ್ ಶೇಪಲ್ಲಿ ಇತ್ತು ಅಂತ ಹೇಳಿ ಇಲ್ಲಿಯೂ ಇದೆ. ಏನಿದೆ? ಆವರ್ತ ಸಾಂತರೋ ಮಧ್ಯೆ ಸಂಕ್ಷಿಪ್ತಸ್ಯ ಧ್ರುವಾಸ್ತು ಚ. ಆವರ್ತ ಇದೆ, ಆವರ್ತ ಅಂತಂದ್ರೆ ಸರ್ಕ್ಯುಲರ್, ಆದರೆ ಸಂಕ್ಷಿಪ್ತಶ್ಚ, ಸಂಕ್ಷಿಪ್ತವಾಗಿದೆ, ಮುಂದೆ ಮತ್ತೆ ಹಿಂದೆ, ಅಂದ್ರೆ ಯಾವುದು ಓವಲ್ಲೇ. ಆವರ್ತ ಸಂಕ್ಷಿಪ್ತವಾಗಿಲ್ಲದೆ ಹೋದ್ರೆ ಪೂರ್ತಿ ಸರ್ಕಂಫರೆನ್ಸ್ ಅಲ್ಲಿ ಪೂರ್ತಿಯಾಗಿ ಒಂದೇ ತರಹ ಇರುತ್ತೆ. ನೀವು ಸಂಕ್ಷಿಪ್ತ ಅಂತ ಬರೋದೇ ಇಲ್ಲ. ಸಂಕ್ಷಿಪ್ತ ಬಂತ
ಆ ಸರ್ವತಸ್ತೇಷು ವಿಸ್ತೀರ್ಣೋ ವೃತ್ತಾಕಾರ ಇವ ಉಚ್ಛ್ರಿತ. ವೃತ್ತಾಕಾರದಂತೆ ಇದೆ, ಉಚ್ಛ್ರಿತ ಸ್ವಲ್ಪ ಮೇಲೆದ್ದಿದೆ. ಅಂದ್ರೆ ಓವೆಲ್ ಶೇಪನ್ನೇ ಹೇಳ್ತಾ ಇರೋದಿಲ್ಲಿ. ಲೋಕ ಸಂವ್ಯವಹಾರಾರ್ಥಂ ಈಶ್ವರೇಣ ವಿನಿರ್ಮಿತ. ಇಷ್ಟೂ ಪ್ರಜ್ಞಾಪೂರ್ವಕವಾಗಿ ಲೋಕದ ನಡೆಗಾಗಿ ನಿರ್ಮಿತವಾಗಿದ್ದು. ನನಗೆ ನಿಕೋಲಾಸ್ ಕೊಪರ್ನಿಕಸ್ ಬಗ್ಗೆ ಎಲ್ಲ ಓದುವಾಗ ಎಂಥ ಟೈಮ್ ಬಾಂಬು ಅಂತ ಅವನ ಗ್ರಂಥಗಳು. ಪಾಪ ಆ ಪರಿಸ್ಥಿತಿ ಇತ್ತಲ್ಲ ಅವರಲ್ಲಿ, ನಮ್ಮಲ್ಲಿ ಅದಿರಲಿಲ್ಲ. ನಮ್ಮಲ್ಲಿ ಫ್ರೀ ಸೆಕ್ಸ್ ಇರಲಿಲ್ಲ, ಆದರೆ ಫ್ರೀ ಥಾಟ್ ಇತ್ತು. ಪೇದಾವರ ಸ್ವಾಮಿಗಳು ಅವರು ತತ್ವಾಂಜಲಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಫಸ್ಟ್ ಶುರು ಆಗೋದೇ ಅವ್ರದ್ದು ಇದು. ನಮ್ಮಲ್ಲಿ ಮುಕ್ತ ಕಾಮ ಇರಲಿಲ್ಲ, ಆದರೆ ಮುಕ್ತ ವಿಚಾರ ಇತ್ತು. ಅವ್ರು ಬರೀತಾರೆ, ನನ್ನ ಮಾತಲ್ಲ ಇದು, ಪೇದಾವರ ಸ್ವಾಮಿಗಳ ಮಾತು. ಅವ್ರು ಬರೀತಾರೆ ಹಾಗೆ, ಮುಕ್ತ ವಿಚಾರ ಇತ್ತು, ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದು. ಇವತ್ತಿಗೂ ಅಷ್ಟೇ. ಅದು ಕಮ್ಯುನಿಸ್ಟ್ ದೇಶಗಳಲ್ಲಿಲ್ಲ, ಆದ್ರೆ ಅವರೇ ಇವತ್ತು ಓಡ್ಕೊಳ್ತಾ ಇರೋದು. ವೈಚಾರಿಕ ಸ್ವಾತಂತ್ರ್ಯ ಬೇಕು ಅಂತ ಭಾರತದಲ್ಲಿ ಬಂದಂತಾರೆ. ಒಂದು ಜೋಕ್ ಇದೆ, ಹೇಳ್ಬಿಡ್ತೀನಿ. ಅಮೇರಿಕೆಯವನು ಹೇಳಿದ್ನಂತೆ ರಷ್ಯಾದವನಿಗೆ, ಇಬ್ರು ಪ್ರಜೆಗಳು ಭೇಟಿಯಾಗಿದ್ದಾಗ ಅಮೇರಿಕೆಯವನು ಹೇಳಿದಂತೆ, ನಮ್ಮ ದೇಶದ ರಾಜಧಾನಿಯಲ್ಲಿ ವೈಟ್ ಹೌಸ್ ಮುಂದೆ ನಿಂತುಕೊಂಡು ರಷ್ಯಾದ ಅಧ್ಯಕ್ಷರನ್ನ, ಇದು ಅಮೇರಿಕಾದ ಅಧ್ಯಕ್ಷರನ್ನ ವಾಚಾಮಗೋಚರವಾಗಿ ಬೈಯಬಹುದು, ನಮ್ಗೆ ಸ್ವಾತಂತ್ರ್ಯ ಇದೆ ಅಂತ. ಅದಕ್ಕೆ ರಷ್ಯಾದ ಹೇಳಿದಂತೆ, ನಮ್ದ್ರಲ್ಲಿಯೂ ಅಷ್ಟೇ, ಮಾಸ್ಕೋದ ರಾಜಭವನದ ಎದುರುಗಡೆ ಅಮೇರಿಕಾದ ಅಧ್ಯಕ್ಷರು ಬೈಬಹುದು ಅಂತೆ. ಹಾಗೆ. ಆದರೆ ಅವರಲ್ಲೇ ವೈಚಾರಿಕ ಸ್ವಾತಂತ್ರ್ಯ ಇಲ್ಲ, ಆದರೆ ಅವರೇ ವೈಚಾರಿಕ ಸ್ವಾತಂತ್ರ್ಯದ ಬಗ್ಗೆ ಮಾತಾಡೋದು. ಭಾರತದಲ್ಲಿ ಹತ್ತಿಕ್ ಬಿಟ್ಟಿದ್ದಾರೆ ಅಂತ ಪಾಪ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಬೈಬೋದು. ಕಸ ಗುಡಿಸ್ತಿಲ್ಲ ಅಂದ್ರೆ ಮೋದಿ ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳ್ಬೋದು, ಯಾರೇನು ಮಾತಾಡೋದು. ಹಾಗೆ ಅದರಿಂದಾಗಿ ಇಲ್ಲಿ ಇರೋದು, ಅವರಲ್ಲಿ ಈ ಪರಿಸ್ಥಿತಿ ಇತ್ತು, ವೈಚಾರಿಕ ಸ್ವಾತಂತ್ರ್ಯ ಇರಲಿಲ್ಲ. ಆದರೆ ಅದನ್ನು ಬಂದು ನಮ್ಮ ಮೇಲೆ ದುರುಪಯೋಗ ಮಾಡಿಕೊಂಡು ಭಾರತೀಯ ಇದನ್ನು ಎಲ್ಲಿ ಬೇಕಾದ್ರೆ ಬೈಬೋದು, ಯಾರು ಬೇಕಾದ್ರೆ ಬೈಬೋದು. ಅವ್ರದನ್ನು ಬೈದ್ರೆ ಮಾರೋ ದಿವಸ ನೀವಿರಲ್ಲ. ಆ ತರಹದ ಪರಿಸ್ಥಿತಿ ನಮ್ಮಲ್ಲಿ ಆಗಿದೆ. ಇವಾಗ ನಾವು ತಮಾಷೆ ಮಾಡ್ತೇವೆ, ದೇವರಲ್ಲಿ ತಮಾಷೆನೂ ಮಾಡ್ತೇವೆ, ದೇವ್ರನ್ನ ಬೈತೇವೆ, ಎಲ್ಲ ಹಾಡುಗಳಲ್ಲಿ ಇದೆಯಲ್ಲ. ಭಕ್ತಿಯಿಂದಲೂ ನೋಡ್ತೇವೆ ಅಲ್ವಾ. ಏನೇ ಮನವಿತ್ತೆ ಲಲಿತಾಂಗಿ ಅಂತ ಹೇಳಿ ದೇವರನ್ನ ತಮಾಷೆ ಮಾಡಿ ಹಾಡಿದ್ದೇವೆ. ಒಲಿದೆ ಯಾತ ಕಮ್ಮ ಲಕುಮಿ ವಾಸುದೇವಗೆ ಅಂತ ಕೇಳೋರಿದ್ದೇವೆ. ಆದ್ರೆ ಅಲ್ಲಿ ಒಂದೇ ಒಂದು ತಮಾಷೆ ಇಲ್ಲ. ದೇವರು ಅಂದ್ರೆ ಸೀರಿಯಸ್, ಅವ್ರಿಗೆ ತಮಾಷೆನೂ ಕೂಡ ಮಾಡಲ್ಲ ದೇವರು. ದೇವರ ಜೊತೆಗೆ ಹಾಸ್ಯ ಇಲ್ವೇ ಇಲ್ಲ ಅವ್ರಿಗೆ. ಹಾಗೆ ಅದರಿಂದಾಗಿ ನಮ್ಮಲ್ಲಿದೆ. ಅವ್ರು ನಮ್ಮಲ್ಲಿ ಇದ್ದಿದ್ರೆ ಆ ಥರದ ಪ್ರಸಂಗವೇ ಇರ್ತಿರ್ಲಿಲ್ಲ. ಅಲ್ಲ, ನಮ್ಮಲ್ಲಿ ಅವನು ಇದ್ದಿದ್ರೆ, ನಿಕೋಲಾಸ್ ಕೊಪರ್ನಿಕಸ್ ನಮ್ಮಲ್ಲಿ ಇದ್ದಿದ್ರೆ ಏನು ಆ ಥರದ್ದೇನಾಗ್ತಲ್ಲ, ಅವನು ಸಾಧನೆ ಮಾಡಿ ಮುಂದೆ ಹೋಗ್ತಾ ಇದ್ದ. ಪ್ರೂವ್ ಮಾಡಬೇಕಿತ್ತಷ್ಟೇ. ಲೋಕ ಸಂವ್ಯವಹಾರಾರ್ಥಂ ಈಶ್ವರೇಣ ವಿನಿರ್ಮಿತ. ಅದರಿಂದಾಗಿ ಅಲ್ಲಿ ಆ ಥರ ಇಲ್ಲಿಲ್ಲ. ನಾವು ಹೇಳಿದ್ದೇವೆ, ಓಲ್ಡ್ ಶೇಪಲ್ಲೇ ನಾವು ಹೇಳಿರೋದು. ಲೋಕ ವ್ಯವಹಾರಕ್ಕಾಗಿ ಈಶ್ವರೇಣ ವಿನಿರ್ಮಿತ, ದೇವರು ನಿರ್ಮಾಣ ಮಾಡಿದ್ದು. ಕಲ್ಪಾದವು ಬುದ್ಧಿಪೂರ್ವಂತು ಸ್ಥಾಪಿತೋಸೌ ಸ್ವಯಂಭುವ. ಕಲ್ಪದ ಆದಿಯಲ್ಲಿ ಬುದ್ಧಿಪೂರ್ವಕವಾಗಿ ಬ್ರಹ್ಮದೇವರು ನಿರ್ಮಾಣ ಮಾಡಿದ್ದು, ದೇವರು ನಿರ್ಮಾಣ ಮಾಡಿದ್ದು. ಅದರಿಂದಾಗಿ ಆಕಸ್ಮಿಕ ಸೃಷ್ಟಿಯಲ್ಲ, ಈ ಸೃಷ್ಟಿಯ ಹಿಂದೆ ಉದ್ದೇಶವಿದೆ. ಇತ್ಯೇಷ ಸನ್ನಿವೇಶೋ ವೈ ಸರ್ವಸ್ಯ ಜ್ಯೋತಿರಾತ್ಮಕ. ಈ ರೀತಿಯಾಗಿ ಜ್ಯೋತಿರಾತ್ಮಕ ಸನ್ನಿವೇಶ, ವೈಶ್ವರೂಪಂ ಪ್ರಧಾನಸ್ಯ ಪರಿಣಾಹೋತ್ರಯ ಸ್ಮೃತಃ. ಹೀಗೆ ನಾವು ಸ್ಥೂಲವಾಗಿ ಇದರ ಉದ್ದಗಲಗಳನ್ನು, ಸುತ್ತಳತೆಯನ್ನು ಹೇಳಿದ್ದೇವೆ. ಅದನ್ನು ತೇಷಾಂ ನ ಶಕ್ಯಂ ನ ಸಂಖ್ಯಾತುಂ ಯಾಥಾ ತಥ್ಯೇನ ಕೇನಚಿತ್. ಆದ್ದರಿಂದ
ಯಾರೂ ಕೂಡ ಇದನ್ನ ಚೆನ್ನಾಗಿ ಎಣಿಸ್ಲಿಕ್ಕೆ ಆಗಲ್ಲ. ಇದರ ಉದ್ದಾಗಲಗಳನ್ನು ಈ ಗಗನಮಂಡಲ ನಭೋಮಂಡಲ ಅಂತ ಏನಿದೆ ಅದರ ಉದ್ದಾಗಲಗಳನ್ನು ಯಾರಿಗೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವಾಗ ಬಂದು ನೆಕ್ಸ್ಟ್ ಡಿಸ್ಪ್ರೂವ್ ಆಗುತ್ತೆ. ಯಾಕೆಂದ್ರೆ ಅವ್ರು ಬೇರೆ ಕೋನದಲ್ಲಿ ಎಣಿಸ್ಬಿಟ್ಟು ಪ್ರೂವ್ ಮಾಡ್ತಾರೆ ಅಲ್ವಾ. ನಮಗೆ ಇನ್ನೂ ಗೋಳಾಕೃತಿಯ ಬಗ್ಗೆನೂ ಬಹಳ ಪ್ರಶ್ನೆಗಳಿದೆ. ಇವತ್ತಿಗೂ ವಿಜ್ಞಾನಿಗಳ ಮಂಡಲದಲ್ಲಿಯೂ ಪ್ರಶ್ನೆಗಳಿದೆ. ಇರಲಿ, ಆದರೆ ಒಂದು ವಾಸ್ತವ, ಇದಮಿತ್ತಮ್ ಅಂತ ಹೇಳಿ ನಭೋಮಂಡಲವನ್ನು ಎಣಿಕೆ ಹಾಕಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ನಮ್ಮ ನಮ್ಮ ಪ್ರಯೋಜನಕ್ಕಾಗಿ ಮಾಡ್ಕೊಳ್ತೀವಿ, ನಾವು ಯಶಸ್ವಿಗೊಳ್ತೇವೆ ಅಂತ ಹೇಳಿ ಇಡೀ ಲೆಕ್ಕ ಅದಲ್ಲ ಇರೋದು. ಗತಾಗತಂ ಮನುಷ್ಯೇಣ ಜ್ಯೋತಿಷಾಂ ಮಾಂಸಚಕ್ಷುಷಾ. ಮನುಷ್ಯನು ಮಾಂಸದ ಕಣ್ಣಿನಿಂದ ಜ್ಯೋತಿಷಾಂ ಗತಾಗತಂ ಶಕ್ಯಂ ನ ಸಂಖ್ಯಾತು. ಬೆಳಕಿನ ವೇಗ ಮೊದಲಾದವುಗಳನ್ನೂ ಆಗಲ್ಲ, ಅದು ನಾವು ಊಹಿಸ್ಬೇಕಷ್ಟೆ. ಈ ರೀತಿ 28,100 128 ಅಧ್ಯಾಯ ಆಯಿತು. ಕಥಂ ಜಗಾಮ ಭಗವನ್ ಪುರಾರಿತ್ವಂ ಮಹೇಶ್ವರ. ಋಷಿಗಳು ಕೇಳ್ತಾರೆ ಇನ್ನೊಂದು ಪ್ರಶ್ನೆ ಇದೆ ಅಂತ. ಇಲ್ಲಿಗೆ ನಭೋಮಂಡಲದ ವಿಷಯ ಮುಗೀತು. ಇನ್ನು ಇವ್ರು ಕೇಳೋದು ಟೋಟಲಿ ಡಿಫ್ರೆಂಟ್ ಆಗಿರೋದು. ದೇವರು ಇದು ಸದಾಶಿವ ಪುರಾರಿ ಹೇಗೆ ಅಂತ, ಮೂರೂರ ಹಗೆ ತ್ರಿಪುರಾರಿ, 3 ಊರುಗಳ ಹಗೆ ತ್ರಿಪುರ ಅರಿ. ಅದನ್ನು ಅಚ್ಚ ಕನ್ನಡದಲ್ಲಿ ಹೇಳಿದೆ, 3 ಊರ ಹಗೆ ಅಂತ. ಅವನು ಹೇಗೆ ಆ ಕಥೆ ಹೇಳಿ ನಮಗೆ. ದದಾಹತ ಕಥಂ ದೇವ ತನ್ನೋ ವಿಸ್ತರತೋ ವದ. ಹೇಗೆ ಸುಟ್ಟ ಆ ಕಥೆ ಹೇಳಿ. ಪೃಚ್ಛಾಮಸ್ತ್ವಾಂ ವಯಂ ತರವೇ ಬಹುಮಾನಾತ್ ಪುನಃ ಪುನಃ. ಆದರದಿಂದ ಕೇಳ್ತಾ ಇದ್ದೇವೆ, ಆ ತ್ರಿಪುರವನ್ನು ಯಾಕೆ ಸುಟ್ಟ? ಒಂದೇ ಬಾಣದಿಂದ ಸುಟ್ಟ ಅಂತ ಬೇರೆ ಹೇಳ್ತಾ ಇದ್ದೀರಾ, ಹೇಗೆ? ಸೂತೌವಾಚ, ಕಥೆ ಹೇಳ್ತೇನೆ ಕೇಳಿ ಅಂದ. ಏನು? ಶೃಣುಧ್ವಂ ತ್ರಿಪುರಂ ದೇವೋ ಯಥಾ ದಾರಿತವಾನ್ ಭವ. ಮಯ ಅಂತ ಹೇಳಿ ಒಬ್ಬ ಅಸುರ ಇದ್ದ. ಅವನೇನು ಮಾಡಿದ? ಮಾಯಾನಾಂ ಜನಕಃ, ಅವನದ್ದೇ ವಿದ್ಯೆಗಳು, ಕಣ್ಕಟ್ಟು ವಿದ್ಯೆ. ಅದನ್ನ ಚೆನ್ನಾಗಿ ನಿರ್ಮಾಣ ಮಾಡಿದವನೇ ಅವನು. ಒಮ್ಮೆ ಆ ಅಸುರ ಯುದ್ಧದಲ್ಲಿ ಸೋತ ದುಃಖದಿಂದ ಏನೋ ಸಾಧನೆ ಮಾಡಬೇಕು ಅಂತ ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ. ಆಮೇಲೆ ದೈತ್ಯರೆಲ್ಲ ಕರ್ಕೊಂಡು ಹೋದ್ರು ಅವನನ್ನ, ಚೆನ್ನಾಗಿ ಸತ್ಕರಿಸಿ ನಿನ್ನ ತಪಫಲವನ್ನು ನಮಗೆ ದಾರೆ ಎರಿಬೇಕು ಅಂತಂದ್ರು. ವಿದ್ಯುನ್ಮಾಲಿ ಆಮೇಲೆ ತಾರಕ ಅಂತ ಹೇಳಿ ಇಬ್ಬರು ದೈತ್ಯರು ಅವರನ್ನ ಕರ್ಕೊಂಡು ಹೋದ್ರು. ಅವ್ರೇನು ಮಾಡಿದ್ರು? ಚೆನ್ನಾಗಿ ಮಯನ ವಿದ್ಯೆಯಿಂದ 3 ಊರುಗಳು, ಓಡಾಡುವ ಊರುಗಳು ಮೇಲ್ಗಡೆ ಓಡಾಡ್ತಾ ಇರ್ತವೆ. ಕೆಳಗಡೆ ಲೋಕವನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಮೇಲ್ಗಡೆಯಿಂದ ಬೆಂಕಿಯನ್ನು ಹಾಕಿ ನೀರು ಹಾಕಿ ಲೋಕವನ್ನು ಹಾಳು ಮಾಡೋದು. ಇವತ್ತಿಗೂ ವಿಲನ್ ಅಂದ್ರೆ ಅದೇ ಕಾನ್ಸೆಪ್ಟ್. ಚೆನ್ನಾಗಿ ತಪಸ್ಸು ಮಾಡಿದ್ರಂತೆ ಅವರು. ತಪಸ್ಸು ಮಾಡುವಾಗ ಪಂಚಾಗ್ನಿ ತಪಸ್ಸು ಗೊತ್ತೇ ಇದೆ ನಿಮಗೆ. ಆಮೇಲೆ ಮಳೆಗಾಲ ಬಂದಾಗ ಇಲ್ಲಿಯ ತನಕ ಮುಳುಗಿ ಚಳಿಯಲ್ಲಿ ತಪಸ್ಸು ಮಾಡಿದ್ರು, ಮಾಂಸವನ್ನು ಕಳ್ಕೊಂಡ್ರು, ಕೃಶರಾದರು, ಧಮನಿ ಸಂತತಾಹ. ಆಗ ಪಿತಾಮಹರಿಗೆ ಹೇಳಿದ್ರು, ಬ್ರಹ್ಮದೇವರೇ ಈ ತರಹ ತಪಸ್ಸು ಮಾಡ್ತಾ ಇದ್ದಾರೆ, ಏನಾದರೂ ಮಾಡಬೇಕಲ್ಲ ಅಂತ ದೇವತೆಗಳೇ ಹೇಳಿದ್ರು. ವರದೋಹಂ ಹಿವೋ ವತ್ಸಾಹ. ಬ್ರಹ್ಮದೇವರು ಬಂದರು, ಮಕ್ಕಳೇ ಏನು ಬೇಕು ಕೇಳಿ ನಾನು ಕೊಡ್ತೇನೆ ಅಂತ. ಆಗ ಮಯ ಹೇಳಿದ, ದೇವ, ದೈತ್ಯರು ಸೋಲ್ತಾ ಬಂದಿದ್ದಾರೆ ದೇವತೆಗಳ ಹತ್ತಿರ, ಅವ್ರನ್ನ ಗೆಲ್ಲೋ ಹಾಗೆ ಮಾಡಬೇಕು. ನಮಗೆ ಬೇರೆ ಯಾರೂ ಗತಿ ಇಲ್ಲ, ನೀನೇ ಗತಿ, ನೀನೇ ನಮಗೆ ಮತಿಯನ್ನು ಕೊಡಬೇಕು. ನಮಗೆ 3 ಊರುಗಳನ್ನು ನಿರ್ಮಾಣ ಮಾಡಬೇಕು ಅಂತಿದ್ದೇವೆ. ಆ 3 ಊರುಗಳು ತಿರುಗಾಡ್ತಾ ಇರಬೇಕು.
ಯಾರೂ ನಮ್ಮನ್ನು ಭೇದಿಸುವ ಹಾಗೆ ಆಗಬಾರದು, ಅದನ್ನು ಈ ತರಹ ಮಾಡಿ. ಅದಕ್ಕೆ ಅವರು ಹೇಳಿದ್ರು, ನೋಡಿ ನಿಮಗೆ ಅಮರತ್ವವನ್ನು ಕೊಡ್ಲಿಕ್ಕಾಗಲ್ಲ, ಅದರಿಂದಾಗಿ ಯಾರು ಕೊಲ್ಲಬಾರದು, ಯಾರು ಸಾಯಿಸಬಾರದು ಅಂತ ಅನ್ಕೊಂಡ್ರೆ ಆಗಲ್ಲ. ಅದರಿಂದ ಬೇರೆ ಏನಾದರೂ ಕೇಳಿ. ಸರ್ವಾಮರತ್ವಂ ನೈವಾಸ್ತಿ ಅಸದ್ವೃತ್ತಸ್ಯ ದಾನವ. ಸರ್ವ ಅಮರತ್ವಂ ನೈವಾಸ್ತಿ, ಎಲ್ಲ ಸಂದರ್ಭದಲ್ಲಿಯೂ ಸಾಯದಂತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಗ ದಾನವರು ಮತ್ತೆ ಬೇಡಿಕೊಂಡು, ಇಲ್ಲ ಇಲ್ಲ, ನಮ್ಮ 3 ಊರುಗಳು ಯಾವತ್ತೂ ನಾಶ ಆಗಬಾರದು. ಯಾರಿಗೆ ಒಂದೇ ಬಾಣದಿಂದ 3 ಊರುಗಳನ್ನು ಕೊಲ್ಲಬಲ್ಲವನೋ ಆಗ ಮಾತ್ರ ಅಂತ ಯೋಚನೆ ಮಾಡಿದ್ರು. ಆಗ ಅವ್ರದ್ದು ತಲೆ ಏನಿತ್ತು, 3 ಊರುಗಳು ಒಂದೇ ಕೋನದಲ್ಲೇ ಇರಬಾರದು, ಒಂದೇ ಗುರಿಯಲ್ಲಿ ಇದ್ರಲ್ವಾ ಕೊಲ್ಲಿಕ್ಕಾಗೋದು. ಅಂದರೆ ಲೈನಾಗಿ ನಿಲ್ಬೇಕು. ಒಂದು ಸ್ವಲ್ಪ ಉಲ್ಟಾ ನಿಂತರು, ಅದರ ಕೋನದಲ್ಲಿ ಆಚೀಚೆ ನಿಂತರು, ಒಂದೇ ಬಾಣದಿಂದ 3 ಊರುಗಳನ್ನು ಕೊಲ್ಲಲಿಕ್ಕಾಗಲ್ಲ. ಯಾವಾಗಲೂ ಹಾಗೆ ಇರೋಣ ಅಂತ ಯೋಚನೆ ಮಾಡಿದ್ರು ಅವರು. ಅದರಂತೆ ತ್ರಿಪುರಾಸುರರು ಕೇಳಿಕೊಂಡ್ರು. ಆಯಿತು ಅಂತ ಹೇಳಿ ಬ್ರಹ್ಮದೇವರು ಆಯಿತು ಅಂತ ಹೇಳಿದ್ರು. ಸ್ವಪ್ನೇ ಲಬ್ಧೋ ಯಥಾರ್ಥೋ ವೈ ತತ್ರ ಇವ ಅದರ್ಶನಂ ಯಯೌ. ಆಮೇಲೆ ಬ್ರಹ್ಮದೇವರು ಕೊಟ್ಟ ವರದಿಂದ ಮಾಡಿದ್ರು, ಇನ್ನೇನು ಸಮಸ್ಯೆ ಇಲ್ಲ ಅಂತ. ಪುಷ್ಯ ಯೋಗ ಬಂದಾಗ ನಿರ್ಮಾಣ ಶುರು ಮಾಡಿದ್ರಂತೆ. ಪುಷ್ಯ ಯೋಗದಲ್ಲಿ ನಿರ್ಮಾಣ ಮಾಡಿದ್ರು. ಒಂದೇ ಒಂದು ಊರಿ ಮೇಲ್ಗಡೆ ಇದ್ದು ಒಂದು ಹೊಡೆತ ಹೊಡೆದ್ರೆ 100 ದೇಶಗಳು ನಾಶ ಆಗೋಗ್ತಾ ಇತ್ತು ಒಂದೇ ಸರ್ತಿ. ಅಷ್ಟು ಪವರ್ಫುಲ್ಲು. ಆ ಥರದ್ದೊಂದು ಮಾಡಿದ್ರು. ಆಯ್ತಾ. ಆಯ ಸಂಕ್ಷಿತಿತಲೆ ರಾಜತಂತು ನಭಸ್ಥಳೆ. ಕಬ್ಬಿಣದ ಊರು ನೆಲದಲ್ಲಿ ಓಡಾಡ್ತಾ ಇದ್ರೆ, ಅಂದರೆ ಇಲ್ಲಿ ಮೇಲ್ಗಡೆ ರಾಜತಂ, ಸ್ವಲ್ಪ ಮೇಲ್ಗಡೆ ಬೆಳ್ಳಿಯ ಊರು. ರಾಜತಸ್ಯ ಉಪರಿಷ್ಟಾತ್ತು ಸೌವರ್ಣಂ ಭವಿತಾಪುರಂ. ಮೇಲ್ಗಡೆ ಹೋಗ್ತಾ ಇತ್ತು ಬಂಗಾರದ್ದು. ಹೀಗೆ ಬಂಗಾರ, ಬೆಳ್ಳಿ, ಕಬ್ಬಿಣ ಎಲ್ಲವೂ ಬಹಳ ವಿಸ್ತಾರವಾದದ್ದು. ದಾರಗಳು, ದಾರಂದಗಳು, ದ್ವಾರಗಳು, ಪ್ರಾಕಾರಗಳು, ಶೃಂಗಗಳು ಎಲ್ಲ. ಇದನ್ನು ಯಾರು ಕೊಲ್ಲಲಿಕ್ಕಾಗತ್ತೆ? ಆಮೇಲೆ ಅವ್ರದ್ದು ಶುರು ಮಾಡಿದ್ರು, ಕಾಟ ಕೊಡೋದು ಶುರು ಮಾಡಿದ್ರು ಅನ್ನುವಲ್ಲಿಗೆ 129ನೇ ಅಧ್ಯಾಯ ಆಯಿತು. ಎಲ್ಲ ಮೇಲುಗಡೆ ಪರ್ಫೆಕ್ಟ್ ಆಗಿ ರಸ್ತೆ ಇದೆ, ರಸ್ತೆ ಇದೆ, ಓಡಾಡುವ ನಗರದಲ್ಲಿ ಫ್ಲೋಟಿಂಗ್ ಸಿಟಿ ಅದು. ಆ ತರಹದ್ದು ತಟಾಕ ಇದೆ, ಕಾಡಿದೆ, ಇಳಿಬಾವಿ ಇದೆ, ಬಾವಿ ಇದೆ, ಉದ್ಯಾನ ಇದೆ. ಇತ್ಯೇವಂ ಮಾನಸಂ ತತ್ರ ಅಕಲ್ಪಯತ್ ಪುರಕಲ್ಪವಿತ್. ಮಯ ಆ ರೀತಿ ನಿರ್ಮಾಣ ಮಾಡಿಬಿಟ್ಟ. ಅದಕ್ಕೆ ತ್ರಿಪುರ ಅಂತ. ತಾರಕ ಅನ್ನೋನ ಅಧಿಪತಿ, ವಿದ್ಯುನ್ಮಾಲಿ ಅಂತ ಒಬ್ಬ. ಹಾಗೆ ವಿದ್ಯುನ್ಮಾಲಿಯ ಪಟ್ಟಣ ಚೆನ್ನಾಗಿ ಶೋಭಿಸ್ತಾ ಇತ್ತು. ಈ 3 ಪಟ್ಟಣ ಇದೆಯಲ್ಲ, ಅದು ಎಲ್ಲರನ್ನೂ ಆ 3 ಪಟ್ಟಣ ಇಟ್ಕೊಂಡು ಕಾಟ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅದರ ವರ್ಣನೆ ಅಂತಿದೆ, ವಿಸ್ತಾರವಾಗಿದೆ. ಆ ರೀತಿ ಕಾಟ ಕೊಡಲಿಕ್ಕೆ ಶುರು ಮಾಡಿ ಮೇಲ್ಗಡೆಯೇ ಇರ್ತಾ ಇದ್ರು. ಅವ್ರನ್ನ ಒಂದು ಕಡೆ ಫ್ಲೋಟಿಂಗ್ ಸಿಟೀಸ್, ನಾ ಏನಂದೆ ಹಾಗೆ ಅದು ಆ ರೀತಿ 3 ಪಟ್ಟಣಗಳು ತಿರುಗಾಡ್ಲಿಕ್ಕೆ ಶುರು ಮಾಡಿದ್ವು. ಅವರು ಎಲ್ಲರಿಗೂ ಕಾಟ ಕೊಡುವವರಾಗಿ ನಾಶಕ್ಕಾಗಿ ಕಾದು ನಿಂತರು. ದೇವತೆಗಳಿಗೆ ಮಾತ್ರ ಅಲ್ಲ, ಎಷ್ಟೋ ಜನ ದೈತ್ಯರಿಗೂ ಸಿಟ್ಟು ಬರ್ಲಿಕ್ಕೆ ಶುರು ಆಯಿತು ಅವ್ರ ಬಗ್ಗೆ. ಅದು ಯಾವತ್ತೂ ಅಷ್ಟೆ. ಇನ್ನೂ ಒಂದು ಹೇಳಿಬಿಡ್ತೇನೆ, ವಿಲನ್ ಅಂತಂದರೆ ಇವ್ರದೇ ಕಲ್ಪನೆ, ತ್ರಿಪುರಾಸುರರದ್ದೇ. ನೀವು ನೋಡಿ, ಆಮೇಲೆ ಎಲ್ಲ ಜೇಮ್ಸ್ ಬಾಂಡ್ ಮೂವಿಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಅಲ್ಲೆಲ್ಲೋ ಸ್ಪೇಸಲ್ಲಿ ಹೋಗಿ ಒಂದು ಮಾಡಿ ಭೂಮಿಯನ್ನು ಹಾಳು ಮಾಡಬೇಕು ಅಂತ ಹೊರಟಿರ್ತಾರೆ. ಇವನು ಅದನ್ನು ಹೊಡಿತಾನೆ. ಆಮೇಲೆ ನೆಲದಾಳಕ್ಕೆ ಹೋಗಿ ನೀರಿನಲ್ಲಿ ಒಂದು ಪಟ್ಟಣ ಮಾಡಬೇಕು ಅಂತ ಹೋಗಿ
ಭೂಮಿಯನ್ನು ಉಡಾಯಿಸೋ ಪ್ಲ್ಯಾನ್ ಮಾಡಿರ್ತಾನೆ, ಅದು ನೀವು ನೋಡ್ತಾನೆ. ಅದೇ ಟೆಕ್ನಿಕ್. ಸೊ ಸ್ಟೋರಿ ಲೈನ್ ಸೇಮ್. ಭೂಮಿಯನ್ನು ಬಿಟ್ಟು ಬೇರೆ ಕಡೆ ನಿಲ್ಲೋದು, ಈ ಭೂಮಿಯನ್ನು ನಾಶ ಮಾಡಬೇಕು ಅಂತ ಹೊರಡೋದು. ಕ್ಷಯಾಯ ಜಗತೋಹಿತಾಹ. ಪರ್ಫೆಕ್ಟ್ ಗೀತೆ ಹೇಳಿದ್ದು. ಅಸುರರ ಲಕ್ಷಣ ಏನು ಅಂದರೆ, ದೇವರು ಕೊಟ್ಟ ಭೂಮಿಯನ್ನು ಬಿಟ್ಟು ಬೇರೆ ಕಡೆ ನಿಂತು ಈ ಭೂಮಿಯನ್ನು ನಾಶ ಮಾಡಿ ನಾವು ಮಾತ್ರ ಕ್ಷೇಮವಾಗಿರಬೇಕು ಅಂತನ್ನುವ ಮೆಂಟಾಲಿಟಿ. ಸರ್ವೇ ಜನಾ ಸುಖಿನೋ ಭವಂತು ಅಂತ ಮದ್ದಿಗೂ ಮಾತಿಲ್ಲ ಅಲ್ಲಿ. ಬೇರೆ ಪ್ರಪಂಚದ ಯಾವ ಧರ್ಮದಲ್ಲಿಯೂ ಇಲ್ಲ, ನಮ್ಮಲ್ಲಿ ಮಾತ್ರ ಇರೋದು. ಈ ನಮ್ಮದನ್ನ ದ್ವೇಷ ಮಾಡುವ ನಮ್ಮವರು ಯಾರು ಅಂತ ಗೊತ್ತಾಯ್ತಲ್ಲ ಈಗ. ಅದರಿಂದಾಗಿ ತ್ರಿಪುರಾಸುರರದ್ದು ಹೀಗಾಯಿತು. ಇನ್ನು ಇವ್ರ ಬಗ್ಗೆ ಹೇಳಬೇಕಿತ್ತು, ಆದರೆ ನಾನು ಇವತ್ತು ಇಷ್ಟೇ ನಿಲ್ಲಿಸ್ತೇನೆ. ಮುಂದಿನ ಶನಿವಾರ ಆಗೋದಿಲ್ಲ, ಯಾಕೆಂದರೆ ನಾನು ಇದಕ್ಕೆ ಹೋಗ್ತಾ ಇದ್ದೇನೆ, ಕಲ್ಲಹಳ್ಳಿಗೆ. ಶುಕ್ರವಾರದ ತನಕ ಪೂರ್ತಿ ಇದೆ. ನಾಳೆಯಿಂದ ವಿಷ್ಣು ಸಹಸ್ರನಾಮ ಶುರು ಆಗುತ್ತೆ, ನೋಡೋಣ. ಮುಂದಿನ ಶನಿವಾರ ಸ್ವಲ್ಪ ಬೇಗ ಹೋಗಲಿಕ್ಕಿದೆ. ಬೆಳಗ್ಗಿನ ಪಾಠಗಳೆಲ್ಲ ಇರುತ್ತೆ, ಸಂಜೆ ಇರಲ್ಲ ಅಷ್ಟೇ. ಇವತ್ತು ಶ್ರೀಪಾದರಾಜರ ಆರಾಧನೆ ಆದ್ದರಿಂದ ಶ್ರೀಪಾದರಾಜರ ಬಗ್ಗೆ ಹೇಳಬೇಕು ಅಂತ ಭೂಷಣ ಕಾವ್ಯ ಅಪೇಕ್ಷೆ. ಆ ಒಳ್ಳೆಯ ಅಪೇಕ್ಷೆ ಆದ್ದರಿಂದ ಶ್ರೀಪಾದರಾಜರನ್ನು ನೆನೆದ ಹಾಗಾಗತ್ತೆ. ಅದನ್ನು ನಾನೊಂದು ಸ್ವಲ್ಪ ಹೇಳುತ್ತೇನೆ. ಶ್ರೀಪಾದರಾಜರ ಊರಿನ ಹೆಸರು ಮುಳುಬಾಗಿಲು ಅಂತ, ಮೂಡಣ ಬಾಗಿಲು ಅಂತ. ಕನ್ನಡ ನಾಡಿನ ಪೂರ್ವದ ಬಾಗಿಲು, ಹೆಬ್ಬಾಗಿಲು. ಆಂಧ್ರ ಪ್ರದೇಶ ತುಂಡೀರ ಮಂಡಲ ಅಂತ ಕರೀತಾ ಇದ್ರು ಅವಾಗ. ತುಂಡೀರ ಮಂಡಲದ ಅಂದರೆ ಇವತ್ತಿನ ಪರಿಭಾಷೆಯಲ್ಲಿ ಪಲಮನೇರು ಇಂದ ಬಂದ ಕೂಡಲೇ ಫಸ್ಟ್ ಎಂಟ್ರೆನ್ಸ್ ಸಿಗೋದೆ ಕೋಲಾರದ ಮುಳಬಾಗಿಲು. ಪೂರ್ವ ಕವಾಟಪುರ ಅಂತ ಕರೀತಾರೆ. ಪೂರ್ವ ಕವಾಟಪುರ ಅಲ್ಲ, ಅದು ಅಚ್ಚ ಕನ್ನಡದ ಪದವೇ. ಮೂಡಣ ಬಾಗಿಲು ಹೋಗಿ ಮುಳುಬಾಗಿಲು ಆಗಿದೆ. ಅವ್ರ ಹೆಸರು ಲಕ್ಷ್ಮೀನಾರಾಯಣ ತೀರ್ಥರು ಅಂತ. ರಿಯಲ್ ನೇಮ್ ವಾಸ್ ಲಕ್ಷ್ಮೀನಾರಾಯಣ ತೀರ್ಥರು. ರಘುನಾಥ ತೀರ್ಥರು ಅಂತ ಹೇಳಿ ಉತ್ತರಾದಿ ಮಠದ ಒಬ್ಬರು ಸ್ವಾಮಿಗಳು. ಅವರು ಆ ರಘುನಾಥ ತೀರ್ಥರು ಇವರ ಒಂದು ಅನುಷ್ಠಾನ, ಒಳ್ಳೆ ಗುಣ ಇವುಗಳನ್ನೆಲ್ಲ ನೋಡಿ ಶ್ರೀಪಾದರಿಗೆ ರಾಜರು, ನಾವೆಲ್ಲ ಶ್ರೀಪಾದರು, ನೀವು ಶ್ರೀಪಾದರಿಗೆ ರಾಜರು ಅಂತ ಅದೇ ಹೆಸರಾಗುತ್ತೆ. ಶ್ರೀಪಾದರಾಜರು, ಶ್ರೀಪಾದರಾಜರು ಅಂತ ಅವ್ರದ್ದು ಹೆಸರಲ್ಲ. ಅವ್ರ ಹೆಸರು ಬಂದು ಲಕ್ಷ್ಮೀನಾರಾಯಣ ಮುನಿಗಳು ಅಂತ. ಅವ್ರ ಪದ್ಯ ಬಹಳ ಫಸ್ಟು, ಅವರು ಎಲ್ಲರಿಗಿಂತ ಮೊದಲು ಅವರೇ. ಶ್ರೀಪಾದರಾಜರ ಶಿಷ್ಯರು ವ್ಯಾಸತೀರ್ಥರು. ಶ್ರೀಪಾದರಾಜರು ಮೊದಲು ರಾಜಗುರುಗಳಾಗಿದ್ದವರೇ. ಅವ್ರಿಗೆ ವಯಸ್ಸಾದ ಮೇಲೆ ಮುಳುಬಾಗಿಲಿಗೆ ಬಂದರು. ಶ್ರೀಪಾದರಾಜರ ಸಂಬಂಧಿಕರೇ ಬ್ರಹ್ಮಣ್ಯ ತೀರ್ಥರು. ಬ್ರಹ್ಮಣ್ಯ ತೀರ್ಥರ ಶಿಷ್ಯರು ವ್ಯಾಸತೀರ್ಥರು. ಬ್ರಹ್ಮಣ್ಯ ತೀರ್ಥರು ವ್ಯಾಸತೀರ್ಥರಿಗೆ ಆಶ್ರಮ ಕೊಟ್ಟು ವ್ಯಾಸತೀರ್ಥರನ್ನು ಕಳುಹಿಸಿದರು ಶ್ರೀಪಾದರಾಜರ ಹತ್ರ ಪಾಠ ಕಲೀಲಿಕ್ಕೆ. ಅವ್ರ ಗುರುಗಳ ಹತ್ರ ಅಲ್ಲ, ಇಬ್ರು ಸಮಾನರು. ಶ್ರೀಪಾದರಾಜರು ಮತ್ತೆ ಬ್ರಹ್ಮಣ್ಯ ತೀರ್ಥರು ಇಬ್ರು ಅಣ್ಣ ತಮ್ಮಂದಿರ್ತಾರ. ಬ್ರಹ್ಮಣ್ಯ ತೀರ್ಥರು ಒಂದು ಸ್ವಲ್ಪ ಸೀನಿಯರ್, ದೊಡ್ಡವರು. ಅವ್ರೇನ್ ಮಾಡಿದ್ರು, ವ್ಯಾಸತೀರ್ಥರಿಗೆ ಆಶ್ರಮ ಕೊಟ್ಟು ವ್ಯಾಸತೀರ್ಥರನ್ನು ಕಳುಹಿಸಿದ್ರು ಶ್ರೀಪಾದರಾಜರ ಹತ್ರ ಪಾಠ ಹೇಳಿ ಅಂತ. ಅಲ್ಲಿ ಪಾಠ ಕಲಿತು ವಿದ್ಯಾಮಾನ್ಯರ ಹತ್ತಿರ ಪೇಜಾವರ ಸ್ವಾಮಿಗಳು ಕಲಿತ ಹಾಗೆ. ಆಮೇಲೆ ಶ್ರೀಪಾದರಾಜರಿಗೆ ಒಂದು ಅವಕಾಶ ಬಂತು. ವಿಜಯನಗರ ಸಾಮ್ರಾಜ್ಯವನ್ನ ಸರಿಯಾಗಿ ದಿಗ್ದರ್ಶನ ಮಾಡಲಿಕ್ಕೆ ಒಬ್ಬ ನೀವು ಬರಬೇಕು ಅಂತ. ಇಲ್ಲ, ನಾನು ಬರಲ್ಲ, ನನಗೆ ವಯಸ್ಸಾಗಿದೆ ಅಂತ ಹೇಳಿ ಅವ್ರೇನು ಮಾಡಿದ್ರು, ವ್ಯಾಸತೀರ್ಥರನ್ನು ಕಳಿಸಿದ್ರು. ಆ ವ್ಯಾಸತೀರ್ಥರು ಅಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರು ಅಂತ ಗೊತ್ತಿದೆ. ಅವ್ರೇನು ಮಾಡಿದ್ರು, ಸಂಗೀತವನ್ನು ಉದ್ಧಾರ ಮಾಡಿದ್ರು. ಕರ್ನಾಟಕ ಸಂಗೀತದ ಸ್ಪಷ್ಟ ನೆಲೆ ಬಂದದ್ದು ಇದು ವ್ಯಾಸತೀರ್ಥರ ಶಿಷ್ಯರಾದ ಪುರಂದರದಾಸರಿಂದ. ಪಿಳ್ಳಾರಿ ಗೀತೆಗಳು, ಮಾಯಾಮಾಳವ ಗೌಳ ಇವುಗಳನ್ನು, ಈ ರಾಗವನ್ನು ಬಳಸಿ ಸರಳವಾದ ರಾಗವನ್ನು ಹಾಡಿ ಮತ್ತು ದೇವರನ್ನು ನೆನಪಿಸಿಕೊಳ್ಳಲಿಕ್ಕೆ ಈ ಎಲ್ಲ ತರಹದ ಜಾನಪದ ಪ್ರಕಾರಗಳನ್ನು ಹಾಡಿಬಿಟ್ರು.
ಅವರು ಎಲ್ಲ ಥರನೂ ಮಾಡಿಬಿಟ್ಟಿದ್ದಾರೆ. ಅವ್ರು ಹಾಗೆ ಮಾಡಲಿಕ್ಕೆ ಯಾರು ಕಾರಣ ಅಂದರೆ ಪರಮಗುರುಗಳಾದ ಶ್ರೀಪಾದರಾಜರು. ಅಲ್ಲಿಯ ತನಕ ಕರ್ನಾಟಕ ಸಂಗೀತಕ್ಕೆ ಒಂದು ನಿಶ್ಚಿತವಾದ ಪದ್ಧತಿ ಇರಲಿಲ್ಲ. ಅದಕ್ಕಿಂತ ಮೊದಲು ವಚನ ಬಂತು. ವಚನ ಅಂದರೆ ಹೆಸರೇ ಹೇಳುವ ಹಾಗೆ ಅದು ಗದ್ಯ. ಅದನ್ನು ನೀವು ಸ್ವಲ್ಪ ರಾಗದ ಧ್ವನಿಯಲ್ಲಿ ಹೇಳ್ಬೋದು, ತಾಳ ಹಾಕೊಂಡು ಹೇಳಲಿಕ್ಕಾಗಲ್ಲ. ವಚನವನ್ನು ನೀವು ತಾಳ ಹಾಕೊಂಡು ನಿಯತವಾದ ಮಾತ್ರೆಗಳಲ್ಲಿ ಹೇಳಲಿಕ್ಕಾಗಲ್ಲ. ಅದು ಹೇಳ್ತಾ ಇದ್ದಾರೆ ಅಂತಂದರೆ ಆ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಪರೀಕ್ಷೆಯಲ್ಲಿ ಅದನ್ನು ಕಡ್ಡಾಯ ಮಾಡೋದ್ರಿಂದ ಹೇಳ್ತಾ ಇದ್ದಾರೆ. ಅದು ತಾಳ ಹಾಕೊಂಡು ನಿಯತವಾಗಿ ಹೇಳಲಿಕ್ಕಾಗಲ್ಲ. ಗದ್ಯವನ್ನು ರಾಗದಲ್ಲಿ ಹೇಳಬಹುದು, ಆದರೆ ಅದು ಗೇಯ ಗುಣ ಆಗಿರುವ ಗೀತೆ ಆಗಿರಬೇಕು. ಶ್ರೀಪಾದರಾಜನೇನು ಮಾಡಿದ್ರು, ತಮಿಳುನಾಡಿನಲ್ಲಿ ಹೆಚ್ಚು ಅವರದ್ದು ಸಂಚಾರ ಇದ್ದದ್ದು. ಅವರ ಗುರುಗಳಾದ ಸ್ವರ್ಣವರ್ಣ ತೀರ್ಥರೆ ಮೊದಲಾದವರು ಅಲ್ಲೇ ಇರೋದು, ಶ್ರೀರಂಗದಲ್ಲೇ ಇದ್ದದ್ದು. ಆ ಶ್ರೀರಂಗದಿಂದ ಅವರಿಗೆ ಸ್ಫೂರ್ತಿ ಆಯಿತು. ರಂಗವಿಠಲ ಅಂತ ಅಂಕಿತ. ಯಾಕೆಂದ್ರೆ ಅವರು ಶ್ರೀರಂಗದಲ್ಲಿ ಹೆಚ್ಚಿದ್ದದ್ದು. ರಂಗನ ಶ್ರೀಪಾದಂಗಳ ನೋಡದ ಕಂಗಳಿದ್ಯಾತಕೋ, ರಂಗವಿಠಲ ಅಂತ. ಶ್ರೀರಂಗ, ಈ ರಂಗ ಅಲ್ಲ, ಶ್ರೀರಂಗಪಟ್ಟಣ ಮೈಸೂರಿನ ಹತ್ತಿರದ ಶ್ರೀರಂಗ ಅಲ್ಲ, ಆ ಶ್ರೀರಂಗ. ರಂಗನ ಶ್ರೀ ಕಂಗಳಿದ್ಯಾತಕೋ, ಅದರಲ್ಲಿ ನೋಡಿ ನೀವು ಅದರ ಸ್ಫೂರ್ತಿ ಕಾಣುತ್ತೆ. ಅದರಲ್ಲಿ ನೋಡಿ ಅವರೇನು ಮಾಡಿದ್ರು, ಅವಾಗ ತಾನೇ ಈ ಇಮ್ಮಡಿ ನಾಗವರ್ಮ ಅಂತ ಹೇಳಿ ಅವನು ಸ್ವಲ್ಪ ಹಳಬ ಅವ್ರಿಗಿಂತ. ಆ ಇಮ್ಮಡಿ ನಾಗವರ್ಮನ ಛಂದಸ್ಸಿನ ರಚನೆಗಳು ಅವನು ಸಂಸ್ಕೃತದಿಂದ ಕನ್ನಡಕ್ಕೆ ಅನೇಕ ಛಂದಸ್ಸುಗಳನ್ನು ತಂದಿದ್ದ. ಛಂದೋವಿಚಿತಿ ಅಂತ ಆ ಗ್ರಂಥ. ಆ ಛಂದೋವಿಚಿತಿ ಅಂತನ್ನುವ ಗ್ರಂಥವನ್ನ ಕನ್ನಡಕ್ಕೆ ತಂದಿದ್ದ. ಆದರೆ ಅದರ ಲಕ್ಷ್ಯ ಗೀತೆಗಳನ್ನು ಮಾಡಿದವರು ಯಾರು? ಮೊದಲು ಶ್ರೀಪಾದರಾಜರೇ. ಉದ್ಗ್ರಾಹ, ಆಭೋಗ ಅಂತ ಹೇಳಿ ಎರಡು ಸಂಗೀತದ ಪ್ರಕಾರಗಳು. ಸಂಗೀತ ಸುಧಾನಿಧಿಯಲ್ಲಿ, ಸಂಗೀತ ರತ್ನಾಕರದಲ್ಲಿ ಆ ಒಂದು ಹಾಡುಗಳು ಇದು ಉದ್ಗ್ರಾಹ ಮತ್ತು ಆಭೋಗ. ಅದನ್ನು ಕನ್ನಡಕ್ಕೆ ಉಗಾಭೋಗ ಅಂತ, ಉದ್ಗ್ರಾಹ ಮತ್ತು ಆಭೋಗವನ್ನು ಉಗಾಭೋಗ ಅಂತ. ಉದ್ಗ್ರಾಹ ಅಂತ ಹೇಳಿದ್ರೆ ಗದ್ಯ ಸಮಾನವಾದ ಪದ್ಯ, ಗದ್ಯಗಂಧವಾದ ಪದ್ಯವನ್ನು ಉಗಾಭೋಗ ಅಂತ ಕರೀತಾರೆ. ಒಂದು ಉದಾಹರಣೆ ನಾನು ತೋರಿಸ್ತೇನೆ. ಮತ್ತು ಈ ತಾಳಗಳು, ಅಟ್ಟತಾಳ, ಮಠ್ಯತಾಳ, ಜಂಪೆ, ಧ್ರುವ, ತ್ರಿಪುಟ, ರೂಪಕ, ಈ ತಾಳಗಳಲ್ಲಿ ಯಾವ ರೀತಿ ಕನ್ನಡದಲ್ಲಿ ಹೇಗೆ ಹೇಳಬೇಕು ಅದನ್ನು ಅವರು ಲಕ್ಷಣ ಇತ್ತು. ಇಮ್ಮಡಿ ನಾಗವರ್ಮನ ಲಕ್ಷಣ ಇತ್ತು. ಆ ಲಕ್ಷಣಕ್ಕೆ ಅನುಗುಣವಾಗಿ ಪದ್ಯಗಳನ್ನು ಮಾಡಿ ಇವತ್ತು ಎಲ್ಲರೂ ಕೂಡ, ಈವನ್ ಸುಗಮ ಸಂಗೀತದವರು ಕೂಡ ಕೃತಜ್ಞರಾಗಿರಬೇಕಾದದ್ದು ಶ್ರೀಪಾದರಾಜರಿಗೆ. ಸರಳವಾದ ಪದ್ಯಗಳು ಎಂಥವರೂ ಹೇಳಬಹುದು. ಆ ಕಾಳ ಬೆಳದಿಂಗಳು ಯಾರು ಬೇಕಾದ್ರೆ ಹೇಳ್ಬೋದು. ಹೆಚ್ಚು ಏರಿಳಿತಗಳು, ಹೆಚ್ಚು ಆಲಾಪಗಳು, ಹೆಚ್ಚು ಝಲಕುಗಳು ಇತ್ಯಾದಿಗಳು ಯಾವುದೂ ಇಲ್ಲ. ಸರಳವಾಗಿರೋದು ಯಾವ್ದು ಬೇಕಾದ್ರೆ ಹೇಳ್ಬೋದು. ಇದು ಅಷ್ಟೇ ನೋಡಿ, ಪೋಪು ಹೋಗೋಣ ಬಾರೋ ರಂಗ, ಅಷ್ಟೇ. ಸರಳವಾದ ತಾಳಗಳಲ್ಲಿ ಹೇಳಬಹುದಾದ ಪದ್ಯಗಳನ್ನು ಮೊದಲು ಮಾಡಿ ಎಲ್ಲರೂ ಹಾಡುವಂತೆ ಮಾಡಿದವರು. ಇಲ್ಲಾಂದರೆ ಅವಾಗ ಹಾಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕಿತ್ತು, ಎಷ್ಟು ಸಾಧನೆ ಮಾಡಬೇಕಿತ್ತು. ಅದರಿಂದ ಆ ಗಾನ ರಸದಿಂದ ವಂಚಿತರಾಗಬಾರ್ದಲ್ಲ ಯಾರು ಕೂಡ. ಅದಕ್ಕೆ ಜನಸಾಮಾನ್ಯರವರೆಗೂ ಅವರು ತಂದರು. ಈಗ ತ್ರಿಪುಟ ತಾಳದಲ್ಲಿ ತೊಳಲಿ ಸಂಸಾರ ಚಕ್ರದಲ್ಲಿ ಸಿಲುಕಿ ಬಳಲಿದೆ ಜೀವಗಣಕ್ಕೆ ಸಂತತ, ನಳಿನ ನಾಭ ನಿನ್ನ ಪದಾಂಭೋಜ ನೆಳಲು ನೆಮ್ಮುಗೆ ಎಲ್ಲವೇ, ಒಳವೆ ಜಗದೊಳು ಸಕಲ ಸುಖಂಗಳು ಕಳವಳಿಸುವರು ರಂಗವಿಠಲ. ಇದು ಗದ್ಯ. ಈ ಗದ್ಯವನ್ನ ಪದ್ಯದ ರೀತಿಯಲ್ಲಿ, ಇದರಲ್ಲಿ ದ್ವಿಪದ ಪ್ರಾಸವೂ ಇದೆ. ಉದಾಹರಣೆಗೆ, ತೊಳಲಿ ಸಂಸಾರ ಚಕ್ರದಲ್ಲಿ ಸಿಲುಕಿ, ತೊಳ ಎರಡನೇ ಪದ, ಅದರಲ್ಲಿ
ಬಳಲಿದ ಜೀವಗಣಕ್ಕೆ ಸಂತತ ಬಳ ತೊಳ ಮತ್ತೆ ಬಳ ನಳಿನನಾಭ ನಿನ್ನ ಪದಾಂಭೋಜ ನಳಿ ನೆಳನು ನೆಮ್ಮುಗೆ ಎಲ್ಲವೇ ಆಯ್ತಾ. ಒಳವೆ ಜಗದೊಳು ಸಕಲ ಸುಖಂಗಳು ಕಳವಳಿಸುವರು ರಂಗವಿಠಲ. ಅಲ್ಲಿ ಆದಿಪದ ಪ್ರಾಸ ಆಚಾರ್ಯರು ಆಗಲೇ ಮಾಡಿಬಿಟ್ಟಿದ್ರು ಅದನ್ನು. ಆದಿಪದ ಪ್ರಾಸ ಮತ್ತೆ ಅಂತ್ಯಪದ ಪ್ರಾಸ ಎರಡನ್ನೂ ಸೇರಿಸಿ ವಂದಿತಾ ಶೇಷವಂದ್ಯೋರು ವೃಂದಾರಕಂ ವಂದಿ ಚಂದನಾ ಚರ್ಚಿತೋ ದಾರಪೀನಾಂ ಸಖಂ ಗಜಪ್ರಾಸ. ಸಂಸ್ಕೃತದಲ್ಲಿ ಗಜ, ಅದು ಕನ್ನಡದಲ್ಲಿ ಮಾತ್ರ ಅಂತ, ಆದರೆ ಸಂಸ್ಕೃತದಲ್ಲಿಯೂ ಗಜಪ್ರಾಸ ಆಚಾರ್ಯ ತಂದ್ಬಿಟ್ಟಿದ್ದಾರೆ. ಆ ರೀತಿ ಕನ್ನಡದಲ್ಲಿ ಲಕ್ಷ್ಯ ಪದಗಳನ್ನು, ಇಲ್ಲ ತೊಂದರೆ ಇಲ್ಲ, ಅದು ಹಾಗೆ ಇರಲಿ. ಕನ್ನಡದಲ್ಲಿ ಲಕ್ಷ್ಯ ಪದಗಳನ್ನು ಮಾಡಿದವರು ಇವರು. ಅದರಿಂದ ಕನ್ನಡ ಸಾಹಿತ್ಯದ ಒಂದು ಸೊಗಸು, ಪದ್ಯ ರಚನಾ ವೈಖರಿಯನ್ನು ಬದಲಾಯಿಸಿದ್ದು ಶ್ರೀಪಾದರಾಜ. ಇದು ಪದ್ಯ ರಚನಾ ವೈಖರಿಯನ್ನು ಮಾತ್ರ ಬದಲಾಯಿಸೋದಲ್ಲ, ಏಕೆಂದರೆ ರಾಗ ಚೆನ್ನಾಗಿರಬೇಕು. ಇವಾಗ ಹೆಂಗೆ ಹೇಳ್ತಾರೆ ಅಂದರೆ ಟ್ಯೂನಿಗೆ ತಕ್ಕ ಹಾಗೆ ಸಾಹಿತ್ಯ ಬರೆಯೋದು. ಈಗ ಮೊದಲು ಹೆಂಗೆ ಅಂದರೆ ಹಾಡು ರಚನೆ ಮಾಡ್ತಾ ಇದ್ರು, ಆ ರಚನೆಯ ಹಾಡನ್ನು ನೋಡಿಕೊಂಡು ಇದಕ್ಕೆ ಯಾವ ರಾಗ ಸೂಟ್ ಆಗುತ್ತೆ ಅಂತ ಆಮೇಲೆ ಹಾಕೋರು, ದಾಸರ ಕಾಲದಲ್ಲೆಲ್ಲ. ಆಮೇಲೆ ಈ ಫಿಲ್ಮಿ ಯುಗ ಬಂತು, ಅವನು ಯಾವುದೋ ಒಂದು ಟ್ಯೂನ್ ಹಾಕ್ಕೊಡ್ತಾನೆ, ಆ ಟ್ಯೂನ್ಗೆ ಅನುಗುಣವಾಗಿ ಸಾಹಿತ್ಯ ಬರೆಯೋದು. ಈಗ ಈ ತರಹದ ಪರಿಸ್ಥಿತಿ ಈಗ ಬಂದಿರೋದು. ಆದರೆ ಅವಾಗ ಹಾಗಲ್ಲ. ಅದರಿಂದಾಗಿ ಏನು ಬೇಕಾರಾಗಬಹುದು. ಅದು ಎಷ್ಟು ನೀವು ಕಾವ್ಯದ ಎಲ್ಲ ದೋಷಗಳನ್ನು ನೋಡಬೇಕು ಅಂದ್ರೆ ಅಲ್ಲಿ ನೋಡಬೇಕು ನೀವು. ಒಂದು ಕಾವ್ಯ ಹೇಗಿರಬಾರದು, ಏನು ಹೇಳಬಾರದು, ಎಷ್ಟು ಅಸ್ಪಷ್ಟತೆ ಇರಬೇಕು, ಎಷ್ಟು ಅಸಂಗತ ಇರಬೇಕು, ಅದಕ್ಕೆ ನಿಮಗೆ ಉದಾಹರಣೆ ಫಿಲ್ಮ್ ಹಾಡುಗಳನ್ನು ತೋರಿಸ್ಬೇಕು. ಅಷ್ಟು ಅಸಂಗತ, ಅಷ್ಟು ಅಪ್ರಬುದ್ಧ. ಯಾಕೆಂದರೆ ಕಾವ್ಯದ ಬೇಸಿಕ ಲಕ್ಷಣಗಳು ಗೊತ್ತಿರಲ್ಲ. ಬೇಕಾಗೂ ಇಲ್ಲ ಅಂತಾರೆ ಅವರು. ಅವ್ರಿಗೆ ಅರ್ಥ ಆಗಲ್ವಲ್ಲ, ಜನರಿಗೆ ಯಾರಿಗೂ ಅರ್ಥ ಆಗಲ್ಲ ಅಂತಾರೆ. ಅವ್ರಿಗೆ ಅರ್ಥ ಆಗಲ್ಲ ಬೇಸಿಕಲಿ. ಈಗ ಕೆಲವೊಬ್ರು ಇರ್ತಾರೆ, ನೀವು ಯಾಕೆ ಗಂಭೀರವಾದ ವಿಚಾರಗಳನ್ನು ಹೇಳೋಲ್ಲ, ಅಯ್ಯೋ ಜನರಿಗೆ ಅರ್ಥ ಆಗಲ್ಲ. ರೇ ಮೊದಲು ನೀನು ಕಲ್ತ್ಕೊಳ್ಳೋ, ಆಮೇಲೆ ಜನರಿಗೆ ಹೇಳು, ಮೊದಲು ನೀನು ಅರ್ಥ ಮಾಡ್ಕೊ. ಹಾಗೆ ಮೊದಲು ಅವರು ಅರ್ಥ ಮಾಡ್ಕೊಳ್ಬೇಕು ಕಾವ್ಯದ ಸೂಕ್ಷ್ಮಗಳು ಏನು, ಭಾಷೆಯ ಸೂಕ್ಷ್ಮಗಳು ಏನು, ಮೊದಲು ಅವರು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಮೊದಲು ಈ ಗದ್ಯವನ್ನ ಪದ್ಯವದ ರೂಪುರೇಷೆಯನ್ನು ಕನ್ನಡದಲ್ಲಿ ಮೊದಲು ಕೊಟ್ಟವರು ಇವರು. ಹಾಗಂತ ಹೇಳಿ ವಿಷಯ ಟೊಳ್ಳ. ಯಾಕೆಂದರೆ ಪದ್ಯಕ್ಕಾಗಿ ಒಂದು ಹಾಡು ಮಾಡಬಹುದು, ಅದರಲ್ಲಿ ಗಟ್ಟಿ ಭಾವ ಇರಬೇಕು ಅಂತ ಇಲ್ಲ. ಆ ಗಟ್ಟಿ ಭಾವ ತರುವಂತೆಯೂ ಅವ್ರು ಮಾಡಿದ್ರು. ಇವಾಗ ಸಪ್ತಮ ಸ್ಕಂದದ ಅವಧೂತ ಚರ್ಯೆ ಇದೆ. ಆ ಸಪ್ತಮ ಸ್ಕಂದದ ಅವಧೂತ ಚರ್ಯೆಯಲ್ಲಿ ಏನು ಮಾಡ್ತಾರೆ, ಅವನು ಪ್ರಹ್ಲಾದರಾಜರು ಹೋಗಿ ಕೇಳ್ತಾರೆ ಒಬ್ಬನನ್ನ, ನೀನು ಹೇಗೆ ಇಷ್ಟೊಂದು ಸಂತೋಷವಾಗಿದೆಯಲ್ಲ ಅಂತ. ಅದಕ್ಕೆ ಅವರು ಅವಧೂತ ಹೇಳ್ತಾನೆ, ನೀನು ನರಸಿಂಹದೇವರ ಅನುಗ್ರಹ ಪಡೆದವ, ನಿನ್ನ ಹತ್ರ ಹೇಳಿದೆ ಇನ್ಯಾರ ಹತ್ರ ಹೇಳಬೇಕು? ನಿನ್ನ ಹತ್ರ ಹೇಳಬೇಕು. ನಾನು ಏನು, ನಾನು ಹೇಗಿದ್ದೇನೆ, ನಾನು ಏನು ಬಂದರೂ ಸಂತೋಷದಿಂದ ಇರ್ತೇನೆ. ಆ ಒಂದು ಪದ್ಯವನ್ನು, ಆ ಒಂದು ಭಾಗವತದ ಭಾಗವನ್ನು, ಸಪ್ತಮ ಸ್ಕಂದವನ್ನು ಇವ್ರು ತಂದಿರೋದು ಹೆಂಗೆ ಗೊತ್ತಾ? ಸರಳವಾಗಿ, ಇಟ್ಟಾಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ, ಇಟ್ಟಾಂಗೆ ಇರುವೇನೋ ಹರಿಯೇ. ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ್ನ ಮಹಿಮ ನಿನ್ನ ಕರುಣೆ ತಪ್ಪಿದ ಮಾಲೆ, ಕದನ್ನ ಕಾಣದೆ ಬಾಯಿ ಬಿಡಿಸುವಿ ಹರಿಯೇ. ಈ ಪ್ರಜ್ಞೆ ತಲೆಯಲ್ಲಿ ಕೂತು ಬಿಟ್ರೆ ಯಾವಾಗಿದ್ರೂ ಸುಖವಾಗಿರ್ತಾನೆ. ಇದು ವೈರಾಗ್ಯ ಅಲ್ಲ, ಯಾವುದೇ ಎಕ್ಸ್ಟ್ರೀಮ್ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಶಕ್ತಿ. ನೀವು ಯಾವಾಗ ಎಕ್ಸ್ಟ್ರೀಮ್ ಪರಿಸ್ಥಿತಿಗೆ ಹೊಂದಿಕೊಳ್ತೀರಾ, ನಿಮಗೆ ಕಷ್ಟ ಬರೋದೇ ಇಲ್ಲ. ತಮಾಷೆಯೂ ಮಾಡಲ್ವೇ? ಒಬ್ಬ ಕೇಳದ್ನಂತೆ, ಎಷ್ಟು ದಿವಸ ಕಷ್ಟ ನನಗೆ ಅಂತ. 3 ತಿಂಗಳು, ಆಮೇಲೆ ಅಭ್ಯಾಸ ಆಗೋಗಿರುತ್ತೆ. ಹಾಗೆ ಇದು. ಅದರಿಂದಾಗಿ ಯಾವುದೇ ಎಕ್ಸ್ಟ್ರೀಮ್ ಕಂಡೀಷನ್ಗೆ ಒಗ್ಗುವ ಹಾಗೆ
ನೀವು ನಿಮ್ಮನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು? ಇದೇ ರೀತಿ ಭಾವನೆ ಇಟ್ಕೊಳ್ಬೇಕು. ಇದು ಎಲ್ಲಿದೆ? ಭಾಗವತದಲ್ಲಿದೆ. ಇದನ್ನ ಕನ್ನಡಕ್ಕೆ ತಂದು ಹಾಡಿದ್ದು ಇದು. ಕೆಂಪಿಲಿ ಪೊಳೆಯುವ ಪೀತಾಂಬರ ಉಡಿಸುವಿ, ಸೊಂಪಿನಂಚಿನ ಶಾಲು ಹೊದಿಸುವೆಯೋ ಕಪಿಲಹರೇ, ನಿನ್ನ ಕೃಪೆಯು ತಪ್ಪಿದ ಮೇಲೆ ಕಪರ್ದಕ ಕೌಪೀನವು ದೊರೆಯದೋ ಹರಿಯೇ. ನೀವಿಲ್ಲೆಲ್ಲ ಆದಿಪದ ಪ್ರಾಸವನ್ನ ಗಮನಿಸಿರ್ಬೋದು. ಎಲ್ಲ ಸೊಬಗು ಆಯ್ತಾ. ಆಮೇಲೆ ತಮ್ಮ ಶಿಷ್ಯರನ್ನೇ ಆದರೂ ಕೂಡ ಹೊಗಳುತ್ತಾರೆ ಗುರುಗಳು. ಏನೋ ಇವರೆಲ್ಲ ಒಂದೊಂದು ಸುಭಾಷಿತ ಹೇಳ್ತಾರೆ. ಇವರು ಅದು ಯಾಕೆ ಈ ವಿದ್ವಾಂಸರು ಸುಭಾಷಿತ ಹೇಳ್ತಾರೋ ದೇವರಿಗೆ ಗೊತ್ತು. ಅಲ್ಲಿ ಒಂದು ಸುಭಾಷಿತ ಇದೆ, ಏನು? ಪ್ರತ್ಯಕ್ಷೇ ಗುರವಸ್ತುತ್ಯಾಹ ಪರೋಕ್ಷೇ ಮಿತ್ರ ಬಾಂಧವಾಹ. ಇದು ಮಕ್ಕಳನ್ನ ಶಿಷ್ಯನನ್ನ ಏನು ಹಾಂ 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 ಶಿಷ್ಯರನ್ನ ಪ್ರಶಂಸೆ ಮಾಡಬಾರದು ಅಂತ ಅನ್ನೋ ರೀತಿಯಲ್ಲಿ ಹೇಳ್ಬಿಡ್ತಾರೆ. ವಾಸ್ತವಿಕವಾಗಿ ಶಿಷ್ಯರನ್ನ ಪ್ರಶಂಸೆ ಮಾಡಬಹುದು, ಆದರೆ ಅವ್ರಿಗೆ ತಲೆಗೇರಬಾರ್ದು ಅಷ್ಟೇ. ಇದೆಲ್ಲ ಈ ಸುಭಾಷಿತಗಳನ್ನೆಲ್ಲ ಎಲ್ಲಿಂದ ತರ್ತಾರೋ ದೇವರಿಗೆ ಗೊತ್ತು. ಆದರೆ ಇಲ್ಲಿ ನೋಡಿ, ಇದಿರಾದವನು ನಿನಗೀ ಧರೆಯೊಳು ಪದುಮನಾಭನದಾತ ಪರಮೋಲ್ಲಾಸ, ವಾದಿ ತಿಮಿರ ಮಾರ್ತಾಂಡನೆಂದೆನಿಸಿದ ವಾದಿ ಶರಭ ಬೇರುಂಡ ವ್ಯಾಸರಾಯ. ವ್ಯಾಸತೀರ್ಥರನ್ನು ಅವ್ರು ಹೊಗಳೋದು. ಯತಿಗಳೊಳಗೆ ನಿಮ್ಮಂದದವರುಗಳ ಪ್ರತಿಗಾಣೆನು ಈ ಕ್ಷಿತೆಯೊಳು ಯತಿರಾಜ ಅಂತ. ಹಮ್ಮ ನಳಿದು ಶ್ರೀಪತಿ ರಂಗವಿಠಲನ್ನ ಸುಮ್ಮಾನದಿಂ ಸೇವಿಪ ವ್ಯಾಸ ಮುನಿರಾಯ. ಇಂತಹ ಗುರುಗಳನ್ನು ಪಡೆದ ವ್ಯಾಸತೀರ್ಥರು ತಮ್ಮ ಶಿಷ್ಯರನ್ನು ಹೊಗಳಿದ್ರು. ದಾಸರೆಂದರೆ ಪುರಂದರ ದಾಸರಯ್ಯ. ಹೊಗಳಬಾರದು ಅಂತ ಕೂತಿದ್ರೆ ಎಲ್ಲಿಂದ ಹೊಗಳಿಕ್ಕಾಗೋದು ಅಲ್ವಾ? ಅದರಿಂದ ಆಮೇಲೆ ಅವರ ಆತ್ಮನಿವೇದನೆಯು ಬಹಳ ಇದೆ. ಇದನಾದರೂ ಕೊಡದಿದ್ದರೆ ನಿನ್ನ ಪದಕಮಲವ ನಂಬಿ ಭಜಿಸುವುದೆಂತೋ ಅಂತ. ದೇವರಲ್ಲಿ ಆತ್ಮನಿವೇದನೆ, ದೇವರೇ ಅಂತ ಸಂಬೋಧನೆ, ಆಮೇಲೆ ತಮಗೆ ಆದ ದುಃಖಗಳ ಒಂದು ಚಿಂತನೆ, ಆ ದುಃಖಗಳ ನಿವೇದನೆ, ಇವುಗಳನ್ನು ಇವರು ನಿರೂಪಣೆ ಮಾಡ್ತಾರೆ. ಆಮೇಲೆ ಭೃಂಗಗೀತೆಯನ್ನು ಮೊದಲು ತಂದಿರೋದು, ನೃತ್ಯ ರೂಪಕವನ್ನು ಮಾಡಿಸಿರೋದು ಮೊದಲು ಇವರೇ. ನೃತ್ಯ ರೂಪಕವನ್ನು ಮಾಡಿಸುವ ಹಾಗೆ ಹಾಡನ್ನು ಯಾವ ರೀತಿ ತರಬಹುದು? ನೃತ್ಯ ರೂಪಕಕ್ಕೆ ಹೆಚ್ಚು ರಂಗಸಜ್ಜೆ, ಆವಾಗ ಪ್ರಾಚೀನ ಭಾರತದಲ್ಲಿ ಏನು ಮಾಡಿದ್ರು ರಂಗಸಜ್ಜಿಕೆ ಬೇಕಿರಲಿಲ್ಲ. ಅಭಿನಯ ಅಂದ್ರೇನು? ಅಲ್ಲಿ ಏನು ಇಲ್ಲದೆ ಹೋದರೂ ನೀವು ಮಾಡಬೇಕಷ್ಟೆ. ಏನೋ ಇದ್ಬಿಟ್ಟು ಮಾಡೋದಲ್ಲ, ಏನೂ ಇರಬಾರ್ದು. ಇವತ್ತಿನ ಪರಿಭಾಷೆಯಲ್ಲಿ ಸೆಟ್ ಪ್ರಾಪರ್ಟೀಸ್ ಏನೂ ಇರಬಾರ್ದು. ಇರದೇನೇ ನಿಮಗೆ ಆ ಭಾವನೆ ತರಿಸ್ಬೇಕು. ಎಲ್ಲ ಇದ್ದುಬಿಟ್ಟು ಮಾಡೋದಾದರೆ ಏನದು? ಅದು ಆ್ಯಕ್ಷನ್ ಅಷ್ಟೇ, ಅಭಿನಯ ಅಲ್ಲ. ಅವತ್ತಿನ ಕಾಲದಲ್ಲಿ ನೀವೇನಿಲ್ಲ, ಒಂದು ಸ್ಟೇಜ್ ಕೊಟ್ಟರೆ ಸಾಕು. ಆ ಹಾಡಿನ ಮೂಲಕ ಅದು ಸಾಹಿತ್ಯ ಮುಟ್ಟಿ ಅವರಿಗೆ ಗಂಭೀರವಾಗಿ ಅದರ ಒಳಗಡೆ ಇಳಿಬೇಕು. ಅದಕ್ಕೆ ಬೇಕಾದ ನೃತ್ಯ ರೂಪಕವನ್ನು ಅವರು ಕೊಡ್ತಾರೆ. ಆಮೇಲೆ ಟೈಮ್ ಟ್ರಾವೆಲ್ನೂ ಹೇಳ್ತಾರೆ. ಒಂದು ಕಡೆ ನೀವು ಪೋಪು ಹೋಗೋಣ ಬಾರೋ ರಂಗದಲ್ಲಿ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ಎಲ್ಲೋ ನಡೆದು ಹೋಗಿದ್ದಲ್ಲ, ಈಗ ನಡೀತಾ ಇರೋದು. ಒಂದು ವಾಕಿಂಗ್ ಹೋಗೋಣ ಬಾ ಅಂತ ದೇವರನ್ನು. ಪಾಂಡವರು ಕೌರವರು ಲೆತ್ತವಾಡಿ ಸೋತರಂತೆ, ಅಲ್ಲಿಗೆ ಹೋಗೋಣ ಬಾ. ರುಕ್ಮಿಣಿಗೆ ಶಿಶುಪಾಲನ ಒಳ್ಳಳಂತೆ, ನಿನಗೆ ಓಲೆ ಬರೆದಳಂತೆ, ಪೋಪು ಹೋಗು ಅಂದರೆ ಆ ಘಟನೆಯನ್ನು ದೇವರ ಜೊತೆಗೆ ಕೈ ಹಿಡಿದು ನಡೀತಾ ಇದ್ದೇನೆ ವೇದವ್ಯಾಸರ ಜೊತೆಗೆ ಅಂತನ್ನುವ ಭಾವ. ಹಾಗೆ ಬಹಳ ಹೊಸ ಸಂಗತಿಗಳನ್ನು ಅವರು ಕೊಟ್ಟಿದ್ದಾರೆ. ನಾವು ಎಂದಿನಂತೆ ಕಾಲೇ ಗಂಟೆ ಅಂತ ಹೇಳಿ ಮಾಡಿಕೊಳ್ಳೋದ್ರಿಂದ ಇವತ್ತಿಡೀ ಹೇಳಿದ್ರು ಒಂಥರ ಆಗೋದು. ಆದರೆ ಅದು ನಮಗೆ ಕಡೆ ತರನಲ್ಲಿ ಬಂತು. ಅವನು ಬೆಳಗ್ಗೆ ನೆನ್ನೆ ಹೇಳಿದ್ದ, ಅವನು ನಾಳೆ ಶ್ರೀಪಾದರಾಜರ ಬಗ್ಗೆ ಹೇಳಿ ಅಂತ. ಆದರೆ ಈ ವಿಚಾರನೂ ಪಕ್ಕ ಮುಗಿಸ್ಲಿಕ್ಕಾಗಲಿಲ್ಲ.
ಅದರಿಂದಾಗಿ ಭೂಷಣ ಕಾವ್ಯ ಹೇಳಿದ್ದು ಈಗ ಬಂದ ಮೇಲೆ ನೆನಪಾಯ್ತಿಲ್ಲ, ಹೇಳಬೇಕು ಅಂತ ಶ್ರೀಪಾದರಾಜರ ಬಗ್ಗೆ ಇಷ್ಟು ಹೇಳಿದ್ದೇನೆ. ಈ ತರಹದ ಗುರುಗಳ ಸ್ಮರಣೆ ದೇವರಿಗೆ ಪ್ರಿಯವಾಗಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣ.